Hello students, welcome back to the Science Mentorpreneur. ಸೊ ನೋಡಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನ 14th ಲೆಕ್ಚರ್ ಇದು. ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ 6ನೇ ಲೆಕ್ಚರ್. ಸೊ ಇವತ್ತು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ಸ್ ಲೈನ್ಸನ್ನೇ ಫ್ಯಾರಡೆ ಅವರು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರೆದಿದ್ರು. ಓಕೆನಾ? ಸೊ ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಬೇಕು. ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೋಡಿ, ನನ್ನ ವಿಡಿಯೋ ಲೆಕ್ಚರು ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟು ಅಥವಾ IITಗೆ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲೇರಿಫೈ ಮಾಡ್ತೀನಿ ನಾನು. ಸೊ ನೋಡಿ, ನನ್ನ ವಿಡಿಯೋ 3 ಪಾರ್ಟಲ್ಲಿ ಇರುತ್ತೆ, 3 ಪಾರ್ಟ್ಸ್. ಓಕೆನಾ? ಸ್ಟಾರ್ಟಿಂಗ್ ಪಾಯಿಂಟು, ಮಿಡಲು, ಆಮೇಲೆ ಲಾಸ್ಟು. ಓಕೆನಾ? ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಥಿಯರಿ ಇರುತ್ತೆ. ಓಕೆನಾ? ಎಲ್ಲ ಥಿಯರಿ ಡಿಸ್ಕಷನ್ ಇರುತ್ತೆ. ಸಣ್ಣ ಸಣ್ಣ ಪಾಯಿಂಟ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿರ್ತೀನಿ. ಮಿಡಲ್ ಪಾರ್ಟಲ್ಲಿ ಪ್ರಾಬ್ಲಮ್ಸು, ಲಾಸ್ಟ್ ಪಾರ್ಟಲ್ಲಿ ಕೂಡ ಪ್ರಾಬ್ಲಮ್ಸು. ಈ ಎರಡು ಪ್ರಾಬ್ಲಮ್ಗೆ ಡಿಫ್ರೆನ್ಸ್ ಏನಂದರೆ, ಈ ಮಿಡಲ್ ಪಾರ್ಟ್ ಇರುವಂಥ ಪ್ರಾಬ್ಲಮ್ಸು, ದೀಸ್ ಪ್ರಾಬ್ಲಮ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮು. ಓಕೆನಾ? ದೀಸ್ ಪ್ರಾಬ್ಲಮ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಅದಾದಮೇಲೆ ಲಾಸ್ಟಲ್ಲಿರುವಂಥ ಪ್ರಾಬ್ಲಮ್ಸು IIT, JEE, ಮೇನ್ಸು, ಅಡ್ವಾನ್ಸು, ನೀಟು, ಇದಕ್ಕೆ ಇಂಪಾರ್ಟೆಂಟು. ಈ ಥಿಯರಿ ಏನಿದೆಯಲ್ಲ, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಬೋರ್ಡ್ ಎಕ್ಸಾಮ್ ಆಮೇಲೆ IITಗೆ. ಯಾಕಂದರೆ IITಯಲ್ಲಿ ಯಾವ ಥಿಯರಿ ನಾನು ಇಲ್ಲಿ ಹೇಳ್ತೀನಲ್ಲ, ಪ್ರತಿಯೊಂದು ಪಾಯಿಂಟನ್ನು ಯೂಸ್ ಮಾಡಿ ನಾನು ಇಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ಈ ರೀತಿ ನನ್ನ ವಿಡಿಯೋ ಇರುತ್ತೆ. ಸೊ ಯಾರಿಗೆ ಡೈರೆಕ್ಟ್ ಪ್ರಾಬ್ಲಮ್ಗೆ ಹೋಗೋರು ವಿಡಿಯೋನ ಸ್ಕಿಪ್ ಮಾಡಿ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದು. ಬೆಟರ್ ನೀವು ಸ್ಕಿಪ್ ಮಾಡದೆ ಮೊದಲು ಥಿಯರಿಯನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ, ಬಿಕಾಸ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆನಾ? ಸೊ ನೆಕ್ಸ್ಟ್, ಸೊ ನೋಡಿ, ಇದುವರೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಕಲ್ತಿದ್ದೀವಿ. ಬೇಸಿಕ್ ಥಿಂಗ್ಸ್. ಸಪೋಸ್ ಇಲ್ಲಿ ಒಂದು ಚಾರ್ಜ್ ಕ್ಯೂ ಇದೆ. ಆ ಕ್ಯೂ ಡಿಸ್ಟೆನ್ಸಲ್ಲಿ, ಆ ಕ್ಯೂ ಚಾರ್ಜಿಂದ ಆ ಡಿಸ್ಟೆನ್ಸಲ್ಲಿರುವಂಥ ಒಂದು ಪಾಯಿಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆಯಪ್ಪ ಅಂತಂದರೆ E = KQ / R² ಅನ್ನೋದು ನಮಗೆ ಗೊತ್ತು. ಸೊ ಇಲ್ಲಿ ಹಿಯರ್ K ಈಸ್ ರಿಲೇಟಿವ್ ಪರ್ಮಿಟಿವಿಟಿ, ವಿಚ್ ಈಸ್ ಈಕ್ವಲ್ ಟು 1/4πε0. ε0 ಫಾರ್ ಏರ್, ಎಪ್ಸಿಲಾನ್ ಫಾರ್ ಎನಿ ಅದರ್ ಮೀಡಿಯಮ್. ಓಕೆ? ಸೊ ಇಲ್ಲಿ ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R². ಇದು ಕೂಡ ನಮಗೆ ಗೊತ್ತು. ಅದೇ ರೀತಿ ಇನ್ನೊಂದು ಪಾಯಿಂಟು, ಸಪೋಸ್ ದಿಸ್ ಚಾರ್ಜ್ ಕ್ಯೂ, ಈ ಚಾರ್ಜ್ ಪಾಸಿಟಿವ್ ಕ್ಯೂ ಇತ್ತಂದರೆ ಆವಾಗ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅವೇ ಫ್ರಮ್ ದಿಸ್ ಪಾಯಿಂಟ್. ಸಪೋಸ್ ಇದೇ ಚಾರ್ಜು ನೆಗೆಟಿವ್ ಇತ್ತಂದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಟುವರ್ಡ್ಸ್ ದ್ಯಾಟ್ ಚಾರ್ಜ್. ಓಕೆನಾ? ಇದು ನಮಗೆ ಗೊತ್ತಿರೋ ವಿಷಯ. ಸೊ ಇದೇ ವಿಷಯವನ್ನು, ಇದೇ ಕಾನ್ಸೆಪ್ಟನ್ನು ಫ್ಯಾರಡೆ ಅವರು ಪಿಕ್ಟೋರಿಯಲ್ ಅಂದರೆ ಪಿಕ್ಚರಲ್ಲಿ ಯಾವ ರೀತಿ ರಿಪ್ರೆಸೆಂಟ್ ಮಾಡಿದರು ಅಂತಂದರೆ, ನೋಡಿ ನಾನು ಅದನ್ನು ಡ್ರಾ ಮಾಡ್ತೀನಿ. ಸಪೋಸ್ ಪ್ಲಸ್ ಕ್ಯೂ ಅನ್ನೋದು ಇಲ್ಲಿ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ನಾವು ಅದು ಡ್ರಾ ಮಾಡ್ತೀನಿ ನೋಡಿ. ಓಕೆ? ಸೊ ಫ್ಯಾರಡೆ ಅವರು ಈ ರೀತಿ ಇಮ್ಯಾಜಿನರಿ ಲೈನ್ಸನ್ನು ಡ್ರಾ ಮಾಡಿದರು. ಓಕೆ? ಈ ಇಮ್ಯಾಜಿನರಿ ಲೈನ್ಸಲ್ಲೇ ನಾವು ಲೈನ್ಸನ್ನೇ ನಾವು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ಸು ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಅಂತ ಕರಿತೀವಿ. ಸೊ ನೋಡಿ, ಸ್ವಲ್ಪ ಕ್ಲೋಸ್ಲಿ ಅಬ್ಸರ್ವ್ ಮಾಡಿದಾಗ ದೀಸ್ ಆ್ಯರೋಸ್ ಏನಿವೆ ಅಲ್ಲ, ಇಲ್ಲಿ ಆ್ಯರೋಸ್, ಫಸ್ಟ್ ಪಾಯಿಂಟ್, ದೀಸ್ ಆ್ಯರೋಸ್ ರಿಪ್ರೆಸೆಂಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಪಾಯಿಂಟ್. ಓಕೆನಾ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಲೆಂತ್ ಆಫ್ ಆ್ಯರೋಸ್, ಲೆಂತ್ ಆಫ್ ದೀಸ್ ಆ್ಯರೋಸ್ ರಿಪ್ರೆಸೆಂಟ್ಸ್ ಏನನ್ನ, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನು ರಿಪ್ರೆಸೆಂಟ್ ಮಾಡುತ್ತವೆ. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ? ಸೊ ನೋಡಿ, ಈ ಚಾರ್ಜ್ ಇದೆ, ಇದರ ಸುತ್ತಮುತ್ತ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಇವೆ. ಸೊ ನೋಡಿ, ಇಲ್ಲಿಂದ ಈ ಆ್ಯರೋನ ನೋಡಿದಾಗ ಇದರ ಲೆಂತ್ ಸ್ವಲ್ಪ ಹೆಚ್ಚಿದೆ, ನೆಕ್ಸ್ಟ್ ಆ್ಯರೋ ಕಡಿಮೆ, ಥರ್ಡ್ ಆ್ಯರೋ ಅದಕ್ಕಿಂತ ಕಡಿಮೆ, ಎಲ್ಲರ ಆ್ಯರೋನೂ ಅದೇ ರೀತಿ ಇರುತ್ತೆ. ಸೊ ಡೈರೆಕ್ಷನ್ ಆಫ್ ಆ್ಯರೋ ರಿಪ್ರೆಸೆಂಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಪಾಸಿಟಿವ್ ಚಾರ್ಜ್ ಇದೆ, ಡೈರೆಕ್ಷನ್ ಅವೇ ಫ್ರಮ್ ದ್ಯಾಟ್ ಪಾಯಿಂಟ್. ಓಕೆನಾ? ಅದೇ ರೀತಿ ಲೆಂತ್ ಆಫ್ ಆ್ಯರೋ ಏನು ರಿಪ್ರೆಸೆಂಟ್ ಮಾಡ್ತು? ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಇದು ನಮ್ಮ ಫ್ಯಾರಡೆ ಅವ್ರ ಕಾನ್ಸೆಪ್ಟು. ಸೊ ನೋಡಿ, ಇಲ್ಲಿಂದ ಯಾವ ರೀತಿ ನಾನು ಹೇಳಿದಲ್ಲ, ಈ ಪಾಯಿಂಟು ಯಾವುದು ಇಲ್ಲಿದೆ ನೋಡಿ. ಓಕೆನಾ? ಡಿಸ್ಟೆನ್ಸು ಫ್ರಮ್ ಪಾಯಿಂಟಿಂದ ಚಾರ್ಜಿಂದ ಯಾವ ಪಾಯಿಂಟಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿದೆಯಲ್ಲ ನಮಗೆ, ಅದರ ಡಿಸ್ಟೆನ್ಸು ಇನ್ಕ್ರೀಸ್ ಆದಾಗ
ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದೇನು ಪಾಯಿಂಟ್ ಇದೆಯಲ್ಲ, ಅದನ್ನು ರೀಪ್ರೆಸೆಂಟ್ ಮಾಡೋದು ಈ ಲೆಂತು. ಅದೇ ರೀತಿ ಅದೇ ಮ್ಯಾಗ್ನಿಟ್ಯೂಡು, ಆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಅದು. ಸೊ ಈ ಪಾಯಿಂಟ್ ಇದ್ದಾಗ ಮ್ಯಾಗ್ನಿಟ್ಯೂಡ್ ಎಷ್ಟಿತ್ತು, ಜಾಸ್ತಿ ಇತ್ತು, ಹೆಚ್ಚಿತ್ತು. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಅದಕ್ಕಿಂತ ಕಡಿಮೆ. ಅದೇ ರೀತಿ ಸಪೋಸ್ ಪಾಯಿಂಟ್ ಇಲ್ಲಿತ್ತಂದರೆ ಅದಕ್ಕಿಂತ ಕಡಿಮೆ. ಸೊ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗ್ತಾ ಹೋಗುತ್ತೆ ಅನ್ನೋದು ಈ ಪಿಕ್ಚರಲ್ ಕಾನ್ಸೆಪ್ಟು. ಸೊ ಸಮ್ಟೈಮ್ಸ್ ಈ ರೀತಿ ನಡೀತು. ನೆಕ್ಸ್ಟು ಮತ್ತೆ ರಿಸರ್ಚ್ ಅದು ಮೋಡಿಫೈ ಆಯಿತು ಈ ಕಾನ್ಸೆಪ್ಟು. ಯಾವ ರೀತಿ ಮೋಡಿಫೈ ಅಂತ ನಾನು ಹೇಳ್ತೀನಿ ಈಗ, ಓಕೆನಾ. ಸೊ ನೋಡಿ, ಮೋಡಿಫೈ ಆದಾಗ ಇವ್ರೇನು ಮಾಡಿದರು, ಅವ್ರೇನು ಫಸ್ಟಲ್ಲಿ ಕಟ್ ಮಾಡಿದ್ದಿತ್ತಲ್ಲ, ಅದನ್ನು ಬಿಟ್ಟು ಕೇವಲ ಒಂದು ಏರೋ ಮಾತ್ರ ಕೊಟ್ಬಿಟ್ರು. ಸೊ ಇದರ ಪ್ರಕಾರ, ಈ ಕಾನ್ಸೆಪ್ಟ್ ಪ್ರಕಾರ ಮೋಡಿಫೈ ಆದ ನಂತರ ಫಸ್ಟ್ ಪಾಯಿಂಟ್ ಏನಿತ್ತಲ್ಲ, ಅಂದರೆ ಆರೋ ರಿಪ್ರೆಸೆಂಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇದರಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಏನು ಆರೋ ಮಾರ್ಕ್ ಇದೆ ಅಲ್ಲ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಫ್ರಮ್ ದ ಚಾರ್ಜ್ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಸೆಕೆಂಡ್ ಪಾಯಿಂಟ್ ಏನಿತ್ತಲ್ಲ, ಏನದು ಮ್ಯಾಗ್ನಿಟ್ಯೂಡ್, ಅಂದರೆ ಲೆಂತ್ ಆಫ್ ಆರೋ ರಿಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಲ್ಲ, ಆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಈಗ ಲೆಂತ್ ರಿಪ್ರೆಸೆಂಟ್ ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲ ಲೆಂತ್ ಹೇಗೆ ಗೊತ್ತಾ ಮಾಡಿದ್ರೆ ನಾವು ಈ ಡಯಾಗ್ರಾಮಲ್ಲಿ, ಈ ಡಯಾಗ್ರಾಮ್ ಪ್ರಕಾರ ಲೆಂತ್ ಇಲ್ಲ. ಸೊ ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ರಿಪ್ರೆಸೆಂಟೆಡ್ ಬೈ ಡೆನ್ಸಿಟಿ ಆಫ್ ಲೈನ್ಸ್. ನೋಡಿ, ಡೆನ್ಸಿಟಿ ಆಫ್ ಲೈನ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇದರ ಪ್ರಕಾರ ಏನಿದ್ರ ಮೀನಿಂಗ್ ಅಂದರೆ, ಸೊ ನೋಡಿ, ಫಸ್ಟು ಚಾರ್ಜ್ಗಳ ನಡುವೆ ಸೆಪ್ರೇಷನ್ ನೋಡ್ಬೇಕು ಈಗ ನಾವು. ಇದೇ ಡೆನ್ಸಿಟಿ ಆಫ್ ಲೈನ್ಸ್. ಸೆಪ್ರೇಷನ್ ಬಿಟ್ವೀನ್ ಲೈನ್ಸ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್. ಓಕೆನಾ. ಈಗ ನೋಡಿ, ಫಸ್ಟ್ ಇಲ್ಲಿ ನೋಡಿ, ಡೆನ್ಸಿಟಿಲಿ ಜಾಸ್ತಿ ಇದೆ ಲೈನ್ಸ್ಗಳ ನಡುವೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಚ್ಚಿರುತ್ತದೆ. ಅದೇ ರೀತಿ ಅಲ್ಲಿಂದ ಇಲ್ಲಿ ಬಂದಾಗ ಈ ಜಾಗದಲ್ಲಿ ನೋಡಿ, ಡೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ ಕಡಿಮೆ ಇದೆ. ಸೊ ಕಂಪೇರ್ಡ್ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಇಲ್ಲಿ ಕಡಿಮೆ ಇರುತ್ತದೆ. ಸೊ ಈ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ರಿಪ್ರೆಸೆಂಟೆಡ್ ಬೈ ಡೆನ್ಸಿಟಿ ಆಫ್ ಲೈನ್ಸ್. ಫಸ್ಟ್ ಮೆಥಡಲ್ಲಿ ಏನಿತ್ತು, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ರಿಪ್ರೆಸೆಂಟೆಡ್ ಬೈ ಲೆಂತ್ ಆಫ್ ಆರೋಸ್. ಬಟ್ ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ರಿಪ್ರೆಸೆಂಟೆಡ್ ಬೈ ಡೆನ್ಸಿಟಿ ಆಫ್ ಲೈನ್ಸ್. ಓಕೆನಾ. ಫಸ್ಟ್ ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ಮತ್ತು ಇಲ್ಲಿ ಬಂದಾಗ ಕಡಿಮೆ, ಅದೇ ರೀತಿ ಇಲ್ಲಿ ಕಡಿಮೆ, ಅದೇ ರೀತಿ ಇಲ್ಲಿ ಕಡಿಮೆ, ಅದೇ ರೀತಿ ಎಲ್ಲ ಲೈನ್ಸ್ಗೂ ಅಪ್ಲೈ ಆಗುತ್ತೆ. ಸೊ ಈ ರೀತಿ ಮೋಡಿಫೈ ಮಾಡಿದಾಗ ಹೊಸ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಆಯಿತು. ಓಕೆನಾ. ಅದಾದ ನಂತರ ಡೈರೆಕ್ಷನ್ ನೋಡಿ, ಚಾರ್ಜ್ ಪಾಸಿಟಿವ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ದ ಡೈರೆಕ್ಷನು ರೇಡಿಯಲಿ ಔಟ್ವರ್ಡ್ಸ್. ಓಕೆನಾ. ಸಪೋಸ್ ಅದೇ ರೀತಿ ಚಾರ್ಜ್ -q ನೆಗೆಟಿವ್ ಇದ್ದಾಗ ಮತ್ತೆ ಅದೇ ರೀತಿ ಲೈನ್ಸನ್ನು ನಾವು ಡ್ರಾ ಮಾಡ್ಬೋದು. ಓಕೆನಾ. ಸೊ ಇವಾಗ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಇನ್ವರ್ಡ್ಸ್ ಇರುತ್ತೆ, ಅಂದರೆ ಟುವರ್ಡ್ಸ್ ದ ಚಾರ್ಜ್. ಸೊ ಇವಾಗ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಏನಿವೆ ಅಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಅದರ ಡೈರೆಕ್ಷನ್ ಈಸ್ ರೇಡಿಯಲಿ ಇನ್ವರ್ಡ್ ಇರುತ್ತೆ. ಓಕೆನಾ. ಸೊ ನೋಡಿ, ಇದೆಲ್ಲ ಕಲಿತ ಮೇಲೆ ಮೋಡಿಫೈ ಕಾನ್ಸೆಪ್ಟ್ ಆಯಿತು. ಮೋಡಿಫೈ ಇಲ್ಲದೆ ಇರೋವಾಗ ಫ್ಯಾರಡೆ ಅವರ ಪಿಕ್ಚರಲ್ ಕಾನ್ಸೆಪ್ಟು ಆಯಿತು. ಇವನ್ನ ಕಲಿತ ಮೇಲೆ ನಿಜವಾಗ್ಲೂ ಯಾವುದಾದ್ರೂ ಒಂದು ಪ್ರೋಟಾನು ಅಥವಾ ಎಲೆಕ್ಟ್ರಾನ್ನ ನಾವು ಸ್ಪೇಸಲ್ಲಿ ತೊಗೊಂಡಾಗ ಈ ರೀತಿ ಲೈನ್ಸ್ ಅದರ ಸುತ್ತಮುತ್ತ ಇರುತ್ತಾ ಅನ್ನೋದು ಕ್ವಶನು. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಇಲ್ಲ. ಆಲ್ ದೀಸ್ ಕಾನ್ಸೆಪ್ಟ್ ಇಸ್ ಜಸ್ಟ್ ಇಮ್ಯಾಜಿನರಿ. ಓಕೆನಾ. ರಿಯಲ್ ಆಗಿ ಅಲ್ಲಿ ಯಾವುದೇ ಥರದ ಲೈನ್ಸು ಇರೋದಿಲ್ಲ, ಇಮ್ಯಾಜಿನರಿ. ಓಕೆ. ಇದು ಕೇವಲ ಕಾಲ್ಪನಿಕ. ನೆಕ್ಸ್ಟು ಏನಿವಾಗ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೀಲ್ಡ್ದು ಡೆಫಿನಿಷನ್ ಯಾವ ರೀತಿ ಬರೀಬೇಕು. ಓಕೆ. ಸೊ ಡೆಫಿನಿಷನ್ ಏನಪ್ಪ ಅಂತಂದರೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಇಮ್ಯಾಜಿನರಿ ಲೈನ್ಸ್ ಇನ್ ಅ ರೀಜನ್ ಆಫ್ ಸ್ಪೇಸ್ ಅಲಾಂಗ್ ವಿಚ್ a free positive charge would move if allowed to do so. ಸೊ ನೋಡಿ ಯಾವ ರೀತಿ ಇದೆ ಡೆಫಿನೇಷನ್. ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಇಮ್ಯಾಜಿನರಿ ಲೈನ್ಸ್. ಓಕೆನಾ. ರಿಯಲ್ ಅಲ್ಲ, ಇಮ್ಯಾಜಿನರಿ ಲೈನ್ಸ್. ಎಲ್ಲಿ? ಇನ್ ಅ ರೀಜನ್ ಆಫ್ ಸ್ಪೇಸ್. ಅಲಾಂಗ್ ವಿಚ್ ಅಂದರೆ ಅಲಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅ ಫ್ರೀ ಪಾಸಿಟಿವ್ ಚಾರ್ಜ್ ವುಡ್ ಮೂವ್. ಒಂದು ಪಾಸಿಟಿವ್ ಚಾರ್ಜ್ ಮೂವ್ ಆಗುತ್ತೆ ಇಫ್ ಅಲೌಡ್ ಟು ಡೂ ಸೊ. ಅದನ್ನು ಯಾವಾಗ ನಾವು ಆ ರೀತಿ ಮಾಡೋಕ್ಕೆ ಅಲೋ ಮಾಡ್ತೀವಿಲ್ಲ ಆವಾಗ. ಓಕೆನಾ. ಸೊ ನೋಡಿ, ಫಾರ್ ಎಕ್ಸಾಂಪಲ್ಲು Q0, ಈ ಫ್ರೀ ಪಾಸಿಟಿವ್ ಚಾರ್ಜ್ ಅಂದರೆ ಬೇರೆ ಯಾವುದಲ್ಲ, Q0 ಇದು. ಸ್ಮಾಲ್ ಚಾರ್ಜ್ Q0 ಆಲ್ವೇಸ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂತ ಹೇಳಿದ್ದಾರೆ ನಾನು ಫಸ್ಟ್ ಲೆಕ್ಚರಲ್ಲಿ, ಅದೇ ಅದು.
ಓಕೆ. ಸೊ ನೋಡಿ ಯಾವ ರೀತಿ ಇದೆ ಅಂದರೆ, ಸಪೋಸ್ ಈ ಕ್ಯೂ ನಾಟನ್ನು ಪಾಸಿಟಿವ್ ಚಾರ್ಜ್ ಇದೆಯಲ್ಲ ಅಲ್ಲಿ, ಇದರ ಸಮೀಪ ತಂದಾಗ ಓಕೆ ಏನಾಗುತ್ತೆಪ್ಪ ಅಂತಂದರೆ ಇದು ಪಾಸಿಟಿವ್ ಇದೆಯಲ್ಲ, ಇದು ಪಾಸಿಟಿವ್ ಇಲ್ಲದ, ಸೊ ಡೆಫಿನೆಟ್ಲಿ ರಿಪೆಲ್ ಆಗುತ್ತೆ ನೋಡಿ. ವುಡ್ ಮೂವ್ ಅಲಾಂಗ್ ದ ಫ್ರೀ ಲೈನ್, ದಿಸ್ ಪಾಸಿಟಿವ್ ಚಾರ್ಜ್ ವುಡ್ ಮೂವ್ ಇಫ್ ಅಲೌಡ್ ಟು ಡೂ ಸೊ. ಓಕೆ, ಈ ರೀತಿ ಮೂವ್ ಆಗುತ್ತೆ. ಸಪೋಸ್ ಈ ಕ್ಯೂ ನಾಟನ್ನು ನಾವು ನೆಗೆಟಿವ್ ಚಾರ್ಜ್ ಸಮೀಪ ತಂದಾಗ, ಇಲ್ಲಿ ಇಟ್ಟಾಗ ಇದು ಅಟ್ರಾಕ್ಟ್ ಆಗುತ್ತೆ, ಆವಾಗ ಕ್ಯೂ ನಾಟ್ ಈ ಕಡೆ ಮೂವ್ ಆಗುತ್ತೆ. ಅಕಾರ್ಡಿಂಗ್ ಟು ಡೆಫಿನೇಷನಿಗೆ ಹೇಳ್ತಾ ಇದ್ದೀನಿ ನಾನು. ಇದು ಕಾನ್ಸೆಪ್ಟ್ ಆಮೇಲೆ ಫಸ್ಟ್ ಬಂತು ಓಕೆ, ಬಟ್ ಕೇವಲ ಡೆಫಿನೇಷನ್ ಪ್ರಕಾರ ಥಿಂಕ್ ಮಾಡಿದಾಗ ಏನಾಗುತ್ತೆಪ್ಪ ಅಂತಂದರೆ, ನಾವು ಹೆಂಗೆ ಮಾಡ್ತೀವಿ, ಇದು ಯಾವ ಚಾರ್ಜ್ ಅಂತ ನಮಗೆ ಗೊತ್ತಿಲ್ಲ ಈಗ ಓಕೆನಾ. ಇಲ್ಲಿ ಪ್ಲಸ್ ಕ್ಯೂ ಇದೆಯೋ ಮೈನಸ್ ಕ್ಯೂ ಇದೆಯೋ ನಮಗೆ ಗೊತ್ತಿಲ್ಲ. ಒಂದು ಚಾರ್ಜನ್ನು ನಾವು ಈ ಚಾರ್ಜ್ ಅನ್ನೋನ್ ಚಾರ್ಜದ ಸುತ್ತಮುತ್ತ ಇಟ್ಟಾಗ ಅದು ರಿಪೆಲ್ ಆಯಿತು, ಆವಾಗ ನಮಗೆ ಗೊತ್ತಾಗುತ್ತೆ ದಿಸ್ ಚಾರ್ಜ್ ಈಸ್ ಪಾಸಿಟಿವ್. ಅದೇ ಚಾರ್ಜನ್ನು ಅಟ್ರಾಕ್ಟ್ ಆಯಿತು, ಆವಾಗ ನಮಗೆ ಗೊತ್ತಾಗುತ್ತೆ ಈ ಚಾರ್ಜ್ ನೆಗೆಟಿವ್ ಅಂತ ಓಕೆನಾ, ಅಕಾರ್ಡಿಂಗ್ ಟು ಡೆಫಿನೇಷನಿಗೆ. ಸೊ ದಿಸ್ ಈಸ್ ಹೌ ವರ್ಕ್ಸ್ ಹಿಯರ್. ಸೊ ಇದು ಡೆಫಿನೇಷನ್ ಆಫ್ electric lines of force. So next point to properties of electric field lines. ಓಕೆನಾ, ಡೆಫಿನೇಷನ್ ಆಯಿತು, ಪ್ರಾಪರ್ಟಿ ನೋಡೋಣ ಈಗ ಪಾಯಿಂಟ್ಸ್ ಓಕೆನಾ. ಪಾಯಿಂಟ್ ನಂಬರ್ 1, they originates from positive charge and terminates at ನೆಗೆಟಿವ್ ಚಾರ್ಜಸ್ ಓಕೆನಾ. ಪಾಸಿಟಿವ್ ಚಾರ್ಜಿಂದ ಒರಿಜಿನ್ ಆಗಬೇಕು, ನೆಗೆಟಿವ್ ಚಾರ್ಜಿಗೆ ಹೋಗಿ ಆ ಫೀಲ್ಡ್ ಲೈನು ಎಂಡ್ ಆಗುತ್ತೆ ಓಕೆನಾ. ಸೆಕೆಂಡ್ ಪಾಯಿಂಟ್ ನೋಡಿ, ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಇದೆ. ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಸೊ ಏನಿದೆ ಮೀನಿಂಗು, ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂದರೆ, ಸೊ ನೋಡಿ ಸಪೋಸ್ ಇದು ನಮ್ಮ ಪಾಸಿಟಿವ್ ಚಾರ್ಜು, ಆಮೇಲೆ ಇಲ್ಲಿದೆ ನಮ್ಮ ನೆಗೆಟಿವ್ ಚಾರ್ಜು ಓಕೆನಾ. ಚಾರ್ಜ್ ಯಾವತ್ತೂ ಈ ಕಡೆಯಿಂದ ಈ ಕಡೆ ಹೋಗುತ್ತೆ, ಬಟ್ ರಿವರ್ಸ್ ಬರಲ್ಲ ಓಕೆನಾ. ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ನೆಗೆಟಿವ್ ಡೈರೆಕ್ಷನ್ಗೆ ಹೋಗುತ್ತೆ ಫಸ್ಟ್ ಪಾಯಿಂಟ್ ಪ್ರಕಾರ, ಬಟ್ ರಿವರ್ಸ್ ಬರಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಲ್ಲಿ ಇದೆಯಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಲ್ಲಿ ಸಪೋಸ್ ಹಿಯರ್ ಈಸ್ ಅ ಮ್ಯಾಗ್ನೆಟ್ ಓಕೆನಾ. ಇದು ನಮ್ಮ ನಾರ್ತ್ ಪೋಲು, ಇದು ನಮ್ಮ ಸೌತ್ ಪೋಲು. ನಾರ್ದಿಂದ ಸೌತ್ ಪೋಲ್ಗೆ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೋಗುತ್ತೆ, ಬಟ್ ಅದೇ ರೀತಿ ಒಳಗಡೆ ಈ ರೀತಿ ಬಂದು ಜಾಯ್ನ್ ಆಗುತ್ತೆ. ಸೊ ದಿಸ್ ಈಸ್ ಅ ಕ್ಲೋಸ್ಡ್ ಲೂಪ್, ಬಟ್ ಇದು ಕ್ಲೋಸ್ಡ್ ಇರಲ್ಲ, ಇದು ಓಪನ್ ಇರುತ್ತೆ ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನಲ್ಲಿ ಕ್ಲೋಸ್ಡ್ ಲೂಪ್ ಇದೆ, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಕ್ಲೋಸ್ಡ್ ಅಲ್ಲ ಓಕೆನಾ. ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. Next, third part, they do not terminates in space. They do not terminate in space ಅಂದರೆ ನೋಡಿ, ಆಗಲೇ ನಾವು ಡಯಾಗ್ರಾಮಲ್ಲಿ ನೋಡಿ, ಈ ಡಯಾಗ್ರಾಮಲ್ಲಿ ಫೀಲ್ಡ್ ಲೈನ್ ಡ್ರಾ ಮಾಡಿದ್ವಿ, ಡೈರೆಕ್ಷನ್ ಕೊಟ್ವಿ, ಬಟ್ ಇಲ್ಲಿಗೆ ಎಂಡ್ ಆಯಿತು. ಬಟ್ ಇದರ ಮೀನಿಂಗು ಫೀಲ್ಡ್ ಲೈನ್ ಇಲ್ಲಿಗೆ ಎಂಡ್ ಅಂತಲ್ಲ. ಇದು ಹೋಗುತ್ತೆ ಹಾಗೆ, ಎಲ್ಲಿವರೆಗೆ ಹೋಗುತ್ತೆ, ಇನ್ಫಿನಿಟ್ವರೆಗೆ ಹೋಗುತ್ತೆ ಓಕೆನಾ. ಸೊ ಈ ಚಾರ್ಜು ಈ ಕಡೆನೂ ಡೈರೆಕ್ಷನ್ ಇದೆ, ಈ ಕಡೆ ಡೈರೆಕ್ಷನ್ ಇದೆ, ಪಾಸಿಟಿವ್ ಇದೆ ಅಂದ್ಬಿಟ್ಟು ಡೈರೆಕ್ಷನ್ ಇನ್ ಔಟ್ವರ್ಡು. ಸೊ ಲೈನ್ ಏನಿದೆಯಲ್ಲ, ದಿಸ್ ವಿಲ್ ಗೋಸ್ ಆನ್ ಅಪ್ ಟು ಇನ್ಫಿನಿಟಿ ಓಕೆನಾ, ಎಂಡ್ ಇಲ್ಲ. ದೇ ಡು ನಾಟ್ ಟರ್ಮಿನೇಟ್ ಇನ್ ಸ್ಪೇಸ್. ಇದು ನಮ್ಮ 3ನೇ ಪಾಯಿಂಟ್. 4ನೇ ಪಾಯಿಂಟ್ ನೋಡಿ, 4ನೇ ಪಾಯಿಂಟ್ ಏನು ಹೇಳುತ್ತೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಈಸ್ ಸಬ್ಜೆಕ್ಟಿವ್ ಅಂದರೆ ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ ಪರ್ಸೆಪ್ಷನ್ ಪ್ರಕಾರ ಓಕೆನಾ. ಬಟ್ ಏನು ಡೆನ್ಸಿಟಿ ಏನಿದೆಯಲ್ಲ, ಡೆನ್ಸಿಟಿ ಆಫ್ ಫೀಲ್ಡ್ ಲೈನ್ಸ್ ಈಸ್ ಆಬ್ಜೆಕ್ಟಿವ್. ಅಂದರೆ ಇದು ಪರ್ಸನ್ ಟು ಪರ್ಸನ್ ವೇರಿ ಆಗಲ್ಲ, ಇದು ಕಾನ್ಸ್ಟೆಂಟಾಗಿ ಉಳಿಯುತ್ತೆ. ಓನ್ಲಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ. ಸಪೋಸ್ ನೋಡಿ, ಎ ಅನ್ನೋ ವ್ಯಕ್ತಿ ಇದ್ದಾನೆ, ಇದು ನಮ್ಮ ಪ್ಲಸ್ ಚಾರ್ಜು. ಎ ಅನ್ನೋ ವ್ಯಕ್ತಿ ಎಷ್ಟು ಡ್ರಾ ಮಾಡ್ತಾನೆ, 4 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ ಓಕೆ. ಡೈರೆಕ್ಷನ್ ಈ ಕಡೆ ಇದೆ,
ಬಟ್ ಬಿ ಅನ್ನೋ ವ್ಯಕ್ತಿ ಇದೇ ಚಾರ್ಜ್ಗೆ 4 ಅಲ್ಲ, ಅದರ ಬದಲಾಗಿ ಅವನು 8 ಎಲೆಕ್ಟ್ರಿಕ್ ಫೀಲ್ಡ್ ಲೈನನ್ನು ಡ್ರಾ ಮಾಡಬಹುದು. ಸೊ ನಂಬರ್ ಆಫ್ ಲೈನ್ಸ್ ಏನಿದೆಯಲ್ಲ ಸಬ್ಜೆಕ್ಟಿವ್, ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಬಟ್ ಡೆನ್ಸಿಟಿ ಏನಿದೆಯಲ್ಲ ಅದು ಮಾತ್ರ ಯಾವುದೇ ಪರ್ಸನ್ ಇರಲಿ ನೋಡಿ, ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇರುತ್ತೆ, ದೂರ ಹೋದಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕೂಡ ಇಲ್ಲೂ ಕೂಡ ಈ ಚಾರ್ಜ್ಗೂ ಕೂಡ ಅದೇ ಆಗುತ್ತೆ. ವ್ಯಕ್ತಿ ಬಿನೂ ಎ ವ್ಯಕ್ತಿ ಕೂಡ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಎಲೆಕ್ಟ್ರಿಕ್ ಫೀಲ್ಡ್ ಡೆನ್ಸಿಟಿಯನ್ನು. ಆಮೇಲೆ ಬಿ ವ್ಯಕ್ತಿ ಕೂಡ ಅಷ್ಟೇ ಫೀಲ್ಡನ್ನು ಡೆನ್ಸಿಟಿಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಅದರಲ್ಲಿ ಯಾವುದೇ ಚೇಂಜ್ ಆಗಲ್ಲ. ಫೀಲ್ಡ್ ಡೆನ್ಸಿಟಿ ಏನಿದೆಯಲ್ಲ ಅದು ಆಬ್ಜೆಕ್ಟಿವ್, ಓನ್ಲಿ ನಂಬರ್ ಆಫ್ ಲೈನ್ಸ್ ಮಾತ್ರ ಸಬ್ಜೆಕ್ಟಿವ್. ಸೊ ದಿಸ್ ಈಸ್ ಅ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್. ಓಕೆನಾ. ನೆಕ್ಸ್ಟ್ ಪ್ರಾಪರ್ಟಿ ಏನಂತ ನೋಡೋಣ. ಸೊ ನೆಕ್ಸ್ಟ್ ನಮ್ಮ 5th ಪ್ರಾಪರ್ಟಿ ಈಸ್ ದಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಫ್ರಾಮ್ ಆರ್ ಟು, ಅಂದರೆ ಫ್ರಾಮ್ ಪಾಸಿಟಿವ್ ಟು ನೆಗೆಟಿವ್. ಓಕೆನಾ. ಚಾರ್ಜ್ ಈಸ್ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಒಂದು ಸರ್ತಿ ಐ ಐ ಟಿಲಿ ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ. ಸೊ ಏನಿದ್ರ ಮೀನಿಂಗಪ್ಪ ಅಂತಂದರೆ, ಸೊ ನೋಡಿ, ಸಪೋಸ್ ಹಿಯರ್ ಇಸ್ ಅ ಚಾರ್ಜ್ ಪ್ಲಸ್ ಕ್ಯೂ. ಓಕೆನಾ. ಈ ಚಾರ್ಜ್ ಮೇಲೆ ಎ ಅನ್ನೋ ಒಬ್ಬ ವ್ಯಕ್ತಿ, ಓಕೆನಾ, 2 ಲೈನನ್ನು ಎಳಿತಾನೆ, 2 ಲೈನ್ಸ್, ಫೀಲ್ಡ್ ಲೈನ್ಸ್. ಓಕೆನಾ. ಇದೇ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜಲ್ಲಿ 2 ಲೈನ್ಸ್ಗಳನ್ನು ಎಳೆದಾಗ, ಸಪೋಸ್ ಅದೇ ಫ್ರೇಮಲ್ಲಿ 2Q ಚಾರ್ಜ್ ಅನ್ನೋದಿದ್ದರೆ, ಪ್ಲಸ್ 2Q ಚಾರ್ಜ್ ಅಂತ ಇದ್ದರೆ, ಅದರ ಮೇಲೆ ಬಿ ಅನ್ನೋ ವ್ಯಕ್ತಿ 4 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಎಳೆಯಬಹುದು. ಓಕೆನಾ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ಸನ್ನು ನಾವು ಡ್ರಾ ಮಾಡೋದು. ಸೊ ಎಲೆಕ್ಟ್ರಿಕ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಪ್ಲಸ್ ಕ್ಯೂ ಇದ್ದಾಗ 2 ಲೈನ್ಸ್, 2Q ಇದ್ದಾಗ 4 ಲೈನ್ಸ್. ಓಕೆನಾ. ಇಲ್ಲಿ 1ರಿಂದ 2 ಇನ್ಕ್ರೀಸ್ ಆದಾಗ, ಇಲ್ಲಿ 2 ಲೈನ್ಸ್ದಿಂದ 4 ಲೈನ್ಗೆ ಇನ್ಕ್ರೀಸ್ ಆದಾಗ, ಇದು ಕೇವಲ ಈ 2 ಚಾರ್ಜು ಫಸ್ಟ್ ಫ್ರೇಮಲ್ಲಿ ಇದ್ದಾಗ ಮಾತ್ರ, ಸೇಮ್ ಫ್ರೇಮಲ್ಲಿ ಇದ್ದಾಗ. ಓಕೆನಾ. ಇನ್ನೊಂದು ಬೇರೆ ಫ್ರೇಮಲ್ಲಿ ನೋಡಿ, ಇದೇ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ನಾವು 4 ಫೀಲ್ಡ್ ಲೈನ್ಸಲ್ಲಿ ಎಳೆದಾಗ, ಸೇಮ್ ಫ್ರೇಮಲ್ಲಿ. ಓಕೆನಾ. ಇದು ಫಸ್ಟ್ ಫ್ರೇಮು, ಇದು ನಮ್ಮ ಸೆಕೆಂಡ್ ಫ್ರೇಮು. ಓಕೆನಾ. ಇಲ್ಲಿ ಇದೇ ಫ್ರೇಮಲ್ಲಿ ಪ್ಲಸ್ ಕ್ಯೂ ಚಾರ್ಜರ್ ಇಟ್ಟಾಗ 4 ಇದೆ ಅಂದರೆ ಇಲ್ಲಿ 8 ಲೈನನ್ನು ನಾವು ಎಳೆಯಬಹುದು. ಓಕೆನಾ. ಸೊ ಈ ರೀತಿ ಫೀಲ್ಡ್ ಲೈನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಓಕೆನಾ. ಮತ್ತು ಇಲ್ಲಿ 1, 2, 4, 4ರಿಂದ 8, 8ರಿಂದ 16 ಈ ರೀತಿ ನಂಬರ್ ಆಫ್ ಲೈನ್ಸನ್ನು ನಾವು ಎಳಿಬೇಕು. ಸೊ ಇದು ಇದರ ಕಾನ್ಸೆಪ್ಟ್. ಇದು ಏನು ಹೇಳುತ್ತೆ ನಮಗೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಇದ್ರ ಮೇಲೆ ಒಂದು ಕ್ವಶನ್ ನೋಡಿ, ಯಾವ ರೀತಿ ಕ್ವಶನ್ ಬರುತ್ತೆ ಅಂದರೆ, ಸಪೋಸ್ Q1 ಅನ್ನೋದು ಒಂದು ಚಾರ್ಜು, ಓಕೆ, Q2 ಅನ್ನೋದು ಇನ್ನೊಂದು ಚಾರ್ಜು. ಇದು ನಮ್ಮ ಲೈನ್ ಜಾಯ್ನಿಂಗು. ಓಕೆನಾ. ಕ್ವಶನಲ್ಲಿ ಕೇಳ್ತಾರೆ Q1/Q2 ಅಂದರೆ Q1 to Q2 ರೇಷಿಯೋ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಕಂಡೀಷನ್ ಏನಿದೆ ನೋಡಿ, ಈ ರೀತಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೀಲ್ಡ್ಸನ್ನು ಎಳೆಯಲಾಗಿದೆ. ಓಕೆನಾ. ಡೈರೆಕ್ಷನ್ ಈ ಕಡೆ, ಆಮೇಲೆ ಇದು ಈ ಕಡೆ. ಸೊ ಈ ರೀತಿ ಫಿಗರ್ ಇದ್ದಾಗ Q1 to Q2 ಚಾರ್ಜ್ ರೇಷಿಯೋ ಎಷ್ಟು ಅನ್ನೋದು ಕ್ವಶನ್. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಈ 5th ಪ್ರಾಪರ್ಟಿ ಪ್ರಕಾರ ಏನು ಗೊತ್ತಿದೆ ನಮಗೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಓಕೆನಾ. Q1 ಆಲ್ಸೋ ಹ್ಯಾಸ್ ಸಮ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸು, Q2 ಕೂಡ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಇದೆ. ಆದರೆ ಮ್ಯಾಗ್ನಿಟ್ಯೂಡ್ ರೇಷಿಯೋ ಎಷ್ಟಾಗುತ್ತೆ ಅಂದರೆ Q1 mod Q1 by mod Q2 ಅನ್ನು ಎಷ್ಟು ಬರಿಬೋದು, Q1 ದಿಂದ ಎಷ್ಟು ಲೈನ್ ಇದೆ, 1, 2, 3, 4, 5, 6, 7, 8 ಇದೆ. ಓಕೆನಾ. Q2 ರಲ್ಲಿ ಎಷ್ಟು ಲೈನ್ಸ್ ಆಫ್ ಫೋರ್ಸ್ ಬಂದಿವೆ, 4 ಬಂದಿದೆ. ಸೊ ಇದರ ಆನ್ಸರ್ 2 ಆಯಿತು. ಬಟ್ 2 ಇದ್ದಾಗ ಆಪ್ಷನಲ್ಲಿ ಏನು ಕೊಟ್ಟಿರ್ತಾರೆ, 2, 1/2, -1/2, -2 ಈ ರೀತಿ A B C D ಈ ರೀತಿ 4 ಆಪ್ಷನ್ ಇದೆಯೋ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ -2 ಕೂಡ ಇದೆ.
ಸೊ ಇದೇನಿದೆಯಲ್ಲ ದಿಸ್ ಈಸ್ ಮ್ಯಾಗ್ನಿಟ್ಯೂಡ್. ಬಟ್ ಕ್ವಶನಲ್ಲಿ ಮ್ಯಾಗ್ನಿಟ್ಯೂಡ್ ಕೇಳಿಲ್ಲ ಅವರು. ಕ್ವಶನಲ್ಲಿ ಕೇವಲ Q1/Q2 = ಕ್ವಶನ್ ಮಾರ್ಕ್ ಅಷ್ಟೇ ಇದೆ. ಓಕೆನಾ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ನೋಡಿ. ಪ್ರಾಪರ್ಟಿ ಗೊತ್ತಿದೆ ನಮಗೆ. ಏನು ಹೇಳಿ ನಾವು ಆಗಲೇ ಫಸ್ಟ್ ಪ್ರಾಪರ್ಟಿ, ದೇ ಒರಿಜಿನೇಟ್ ಫ್ರಾಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ಸೊ ಇಲ್ಲಿಂದ ಒರಿಜಿನ್ ಆಗಿ ಇಲ್ಲಿ ಟರ್ಮಿನೇಟ್ ಆಗಿವೆ ಅಂದರೆ Q2 ಈಸ್ ಅ ನೆಗೆಟಿವ್ ಚಾರ್ಜ್. ಇಲ್ಲಿ Q1 ಏನಿದೆ ಪಾಸಿಟಿವ್ ಚಾರ್ಜ್ ಇದೆ. ಸೊ Q1/Q2 ಪ್ರಕಾರ Q1 ಈಸ್ ಪಾಸಿಟಿವ್, Q2 ಈಸ್ ನೆಗೆಟಿವ್ ಇದೆ. ಸೊ ಇದರ ಬಂದಂಥ ರೇಷಿಯೋ ಬರ್ತಲ್ಲ ಅದು ಯಾವತ್ತೂ ನೆಗೆಟಿವ್ ಇರುತ್ತೆ. ಆ ರೇಷಿಯೋ ಎಷ್ಟಿದೆ? 2 ಇದೆ. ಸೊ -2 ಈಸ್ ದ ಆನ್ಸರ್, +2 ಅಲ್ಲ. ಓಕೆನಾ. ನೋಡಿ ನಾವೀಗ 5 ಡಿವೈಡೆಡ್ ಬೈ -2 ಇದ್ದಾಗ -5/2 ಅಂತ ಬರೀತೀವಿ ತಾನೆ, ಅದೇ ರೀತಿ ಇದು. ಸೊ ಚಾರ್ಜ್ ಮೈನಸ್ ಇದ್ದಾಗ -2 ಈಸ್ ದ ಆನ್ಸರ್. ಸೊ Q1/Q2 ರೇಷಿಯೋ ಈಸ್ -2. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಓಕೆನಾ. ಸೊ ಲೈಕ್ವೈಸ್ ನಮ್ಮ 6th ಪ್ರಾಪರ್ಟಿ ಏನು ಹೇಳುತ್ತೆ, ದ ಫೀಲ್ಡ್ ಲೈನ್ಸ್ ಆರ್ ಸಿಮೆಟ್ರಿಕ್ about the line joining of two charges. ಸೊ ಏನು ಹೇಳುತ್ತೆ, ಫೀಲ್ಡ್ ಲೈನ್ಸ್ ಏನಿದೆ ಅಲ್ಲ ಅವು ಸಿಮೆಟ್ರಿಕ್ ಆಗಿರುತ್ತೆ ಅಬೌಟ್ ದ ಲೈನ್ ಜಾಯ್ನಿಂಗ್ ಆಫ್ 2 ಚಾರ್ಜಸ್. ನೋಡಿ ಇದನ್ನು ಒಂದು ಕ್ವಶನ್ನ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಕ್ವಶನ್ ಏನು ಹೇಳುತ್ತೆ, ಸಪೋಸ್ Q1 ಈಸ್ ಅ ಚಾರ್ಜ್. ಓಕೆ, ಇಲ್ಲಿದೆ ನಮ್ಮದು Q2 ಚಾರ್ಜ್. ಓಕೆನಾ. ಇದು ಲೈನ್ ಜಾಯ್ನಿಂಗ್ ಆಫ್ ದೀಸ್ 2 ಚಾರ್ಜ್. ಹೀಗಿದ್ದಾಗ ಇಲ್ಲಿಂದ ಒಂದು ಲೈನು ಈ ರೀತಿ ಹೋಗುತ್ತೆ, ಇಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ಇದು. ಓಕೆನಾ, ಫೀಲ್ಡ್ ಲೈನ್. ಹೀಗಿದ್ದಾಗ ಕ್ವಶನ್ ಏನು ಕೇಳ್ತಾರೆ, ಎ mod of Q1 ಈಸ್ ಗ್ರೇಟರ್ ದ್ಯಾನ್ mod of Q2. ಆಪ್ಷನ್ ಬಿ mod of Q2 is greater than mod of Q1. Option C, mod of Q1 is equal to mod of Q2. Option D, none of the above. ಸೊ ಈ ರೀತಿ ಕೇಳಿದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು? ಓಕೆ, ಸೊ ನೋಡಿ ಈ ಲೈನನ್ನು ನಾವು ಅಪ್ಲೈ ಮಾಡಬೇಕು ಇಲ್ಲಿ. ಈ ರೀತಿ ಕ್ವಶನ್ಗೆ ಏನು ಹೇಳಿದ್ದಾರೆ ಅವರು, ದ ಫೀಲ್ಡ್ ಲೈನ್ಸ್ ಆರ್ ಸಿಮೆಟ್ರಿಕ್ ಅಬೌಟ್ ದ ಲೈನ್ ಜಾಯ್ನಿಂಗ್ ಆಫ್ 2 ಚಾರ್ಜಸ್. ಓಕೆನಾ. ಸೊ ಈ ಲೈನ್ ಈ ರೀತಿ ಇದೆ ಅಂದರೆ ಇದರ ಸಿಮೆಟ್ರಿಕಲ್ಲಿ ಇಲ್ಲಿ ಇಲ್ಲೊಂದು ಲೈನ್ ಇರುತ್ತೆ. ಯಾವ ರೀತಿ ಇರುತ್ತೆ ನೋಡಿ, ಅದು ಕೂಡ ಈ ರೀತಿ ಬಂದು ಎಕ್ಸಾಕ್ಟ್ ಇಲ್ಲಿ ಈ ರೀತಿ ಹೋಗಬೇಕು. ಓಕೆನಾ. ಓಕೆ, ಈ ರೀತಿ ಹೋಗಬೇಕು. ಸೊ ಇವಾಗ ನೋಡಿ ನಾನೇನು ಮಾಡ್ತೀನಿ, ಹಿಯರ್ ಈಸ್ ಆ್ಯನ್ ಆ್ಯಂಗಲ್. ಈ ಆ್ಯಂಗಲ್ಗೆ ನಾನು ಅಲ್ಫಾ ಅಂತ ಕರಿತೀನಿ. ಈ 2 ಲೈನ್ಗಳ ನಡುವಿನ ಆ್ಯಂಗಲನ್ನು ನಾನು ಬೀಟಾ ಅಂತ ಕರಿತೀನಿ. ಸೊ ಈ ಫಿಗರನ್ನು ನೋಡಿದಾಗ ನಮಗೆ ಕ್ಲಿಯರ್ಲಿ ಏನು ಗೊತ್ತಾಗುತ್ತೆ, ದಿಸ್ ಆಲ್ಫಾ ಈಸ್ ಗ್ರೇಟರ್ ದ್ಯಾನ್ ಬೀಟಾ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಸೊ ನೋಡಿ Q1, ಓಕೆನಾ, Q1 ಚಾರ್ಜ್ ಇದ್ದಾಗ ಇದರ ಮೇಲೆ ನಾನು 4 ಫೀಲ್ಡನ್ನು ಎಳೆದಾಗ ಈಚ್ ಫೀಲ್ಡ್ ಲೈನ್ಗಳ ನಡುವೆ ಆ್ಯಂಗಲ್ ಎಷ್ಟಿದೆ, ಇಲ್ಲಿ 90 ಇದೆ. 90 90 90 90 ಎಲ್ಲ ಕೂಡಿ 360 ಆಗಬೇಕು. ಓಕೆನಾ. ಅದೇ ರೀತಿ ಸಪೋಸ್ Q2 ಚಾರ್ಜ್ ಮೇಲೆ ನಾನು ಓಕೆ 1 2 3 4 5 6 ಓಕೆನಾ. ಈ ರೀತಿ 6 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಎಳೆದಾಗ ಇದರ ನಡುವೆ ಆ್ಯಂಗಲ್ ಎಷ್ಟಿರುತ್ತೆ, 1 2 3 4 5 6. ಸೊ 6 6 360. ಓಕೆ, 60 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದು ಕೂಡ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಿದಾಗ ಟೋಟಲ್ ಆ್ಯಂಗಲ್ 360 ಆಗುತ್ತೆ. ಓಕೆನಾ. ಸೊ ಕ್ಲಿಯರ್ಲಿ ಇಲ್ಲಿ 90 ಈಸ್ ಗ್ರೇಟರ್ ದ್ಯಾನ್ 60. ಸೊ ಎರಡು ಫಿಗರನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ, ಯಾವಾಗ ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಹೆಚ್ಚಾಗುತ್ತಲ್ಲ ಆವಾಗ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಆಗ್ತಿದೆ. ನೋಡಿ ಇಲ್ಲಿ 90 ಇದೆ, ಇಲ್ಲಿ ಕೇವಲ 4 ಫೀಲ್ಡ್ ಲೈನ್ಸ್ ಇದೆ. ಇಲ್ಲಿ 60 ಡಿಗ್ರಿ ಆ್ಯಂಗಲ್ ಇದೆ, 6 ಫೀಲ್ಡ್ ಲೈನ್ಸ್ ಇದೆ. ಸೊ ಇಲ್ಲಿ 4 ಫೀಲ್ಡ್ ಲೈನ್ಸ್ ಇದೆ, ಇಲ್ಲಿ 6 ಫೀಲ್ಡ್ ಲೈನ್ಸ್ ಇದೆ. ಅಂದರೆ ಗ್ರೇಟರ್ ಆ್ಯಂಗಲ್ ಇಂಪ್ಲೈಸ್ ಲೆಸ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಓಕೆನಾ. ಆ್ಯಂಗಲ್ ಗ್ರೇಟರ್ ಇದ್ದಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕಡಿಮೆ ಆಯಿತು, ಆ್ಯಂಗಲ್ ಕಡಿಮೆ ಇದ್ದಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್
ಇನ್ಕ್ರೀಸಸ್. ಇದೇ ರೀತಿ ಮತ್ತೊಂದು ಪ್ರಾಪರ್ಟಿನ ಅಪ್ಲೈ ಮಾಡಿದಾಗ ನಮಗೇನು ಗೊತ್ತಿದೆ, ಲೆಸ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಅಂದರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಕಡಿಮೆ ಆಗುತ್ತೆ. ಓಕೆ, ಈ ಚಾರ್ಜ್ದು ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ Q1 ಏನಿದೆ ಅಲ್ಲ, ಆಲ್ಫಾ ಇಸ್ ಗ್ರೇಟರ್ ದನ್ ಬೀಟಾ ಅಲ್ಲ, ಆಲ್ಫಾ ಆಂಗಲ್ ಜಾಸ್ತಿ ಇದೆ. ಸೊ 90 ಜಾಸ್ತಿ ಇದ್ದಾಗ 60ಕ್ಕಿಂತ 90 ಜಾಸ್ತಿ, ಅದೇ ರೀತಿ ಬೀಟಾಕ್ಕಿಂತ ಆಲ್ಫಾ ಜಾಸ್ತಿ. ಸೊ ಆ್ಯಂಗಲ್ ಜಾಸ್ತಿ ಆದಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕಡಿಮೆ ಆದಾಗ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಕಡಿಮೆ. ಸೊ Q1 ಚಾರ್ಜ್ ಏನಿದೆ ಅಲ್ಲ ಲೆಸ್ ಇದೆ, ಅದೇ ರೀತಿ Q2ದು ಚಾರ್ಜ್ ಮ್ಯಾಗ್ನಿಟ್ಯೂಡು ಮೋರ್ ಇದೆ. ಸೊ ಇವೆರಡು ಕಂಡೀಷನ್ ಪ್ರಕಾರ ಆಪ್ಷನ್ ಯಾವುದಾಗುತ್ತೆ, Q2 ಈಸ್ ಗ್ರೇಟರ್ ದ್ಯಾನ್ Q1, ಮಾಡ್ Q2 ಈಸ್ ಗ್ರೇಟರ್ ದ್ಯಾನ್ Q1. ಓಕೆ, ಸೊ ಸಿಮೆಟ್ರಿಕ್ ಪ್ರಾಪರ್ಟಿ ಏನಿದೆ ಅಲ್ಲ, ಇಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಇದರಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ ಅಡಗಿದೆ, ಅದಕ್ಕೆ ಡೀಟೇಲಾಗಿ ಹೇಳಿದೆ ನಾನು. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ದಿಸ್ ಈಸ್ ಹೌ ಕ್ವಶನ್ ಕ್ಯಾನ್ ಬಿ ಸಾಲ್ವ್ಡ್. ಸೊ ಮಾಡ್ ಆಫ್ Q2 ಈಸ್ ಗ್ರೇಟರ್ ದ್ಯಾನ್ Q2. ಯಾಕೆ Q2 ಮಾಡಿ ಜಾಸ್ತಿ ಆಯಿತು, ಬಿಕಾಸ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸಸ್. ವೈ, ಬಿಕಾಸ್ ಆ್ಯಂಗಲ್ ಬಿಟ್ವೀನ್ ದ ಫೀಲ್ಡ್ ಲೈನ್ಸ್ ಡಿಕ್ರೀಸಸ್. ಓಕೆನಾ, ಸೊ ದಿಸ್ ಈಸ್ ದ 6th ಪ್ರಾಪರ್ಟಿ. ಸೊ ನಮ್ಮ ನೆಕ್ಸ್ಟ್ ಪಾಯಿಂಟು 7th ಪಾಯಿಂಟು, 7th ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಏನು ಹೇಳುತ್ತೆ ನೋಡಿ, ದ ಡೆನ್ಸಿಟಿ ಮೀನ್ಸ್ relative closeness. ಓಕೆನಾ, between field lines gives magnitude of field. ಓಕೆನಾ, magnitude of field. ಸೊ ಡೆನ್ಸಿಟಿ ಅಂದರೆ ಏನು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪರ್ ಯೂನಿಟ್ ಏರಿಯಾ, ರಿಲೇಟಿವ್ ಕ್ಲೋಸ್ನೆಸ್. ಸೊ ನೋಡಿ, ಡೆನ್ಸಿಟಿ ಇನ್ಕ್ರೀಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್. ಓಕೆನಾ, ಡೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಚ್ಚಾದಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಅದು ಕೂಡ ಹೆಚ್ಚಾಗುತ್ತೆ. ಸೊ ನೋಡಿ, ಇದನ್ನು ಕೂಡ ಒಂದು ಪ್ರಾಬ್ಲಮ್, ಒಂದು ಕಾನ್ಸೆಪ್ಟ್ ತೊಗೊಂಡು ಸ್ಟಾರ್ಟ್ ಹೇಳ್ತೀನಿ ನಾನು. ಸೊ ಇದು ನಮ್ಮ ಫಸ್ಟ್ ಫೀಲ್ಡ್ ಲೈನು. ಅದೇ ರೀತಿ ಇಲ್ಲಿಂದ ಈ ರೀತಿ ನಮ್ಮದು ಸೆಕೆಂಡ್ ಫೀಲ್ಡ್ ಲೈನು. ಅದೇ ರೀತಿ ಇಲ್ಲಿಂದ ನಮ್ಮದು ಥರ್ಡ್ ಫೀಲ್ಡ್. ನೋಡಿ, ಸಿಮೆಟ್ರಿಕ್ ಆಗಿದೆ ಇದೆ. ಓಕೆನಾ, ಇವಾಗ ನೋಡಿ, ಇದು ನಮ್ಮ ಪಾಯಿಂಟ್ ಎ, ಇಲ್ಲಿದೆ ಈ ಪಾಯಿಂಟ್ ಎ. ಓಕೆನಾ, ಇದು ಬೇಡ, ಸೆಂಟ್ರಲ್ಲಿ ಪಾಯಿಂಟ್ ಬಿ, ಆಮೇಲೆ ಇಲ್ಲಿ ಪಾಯಿಂಟ್ ಸಿ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಎ ಅನ್ನು ನಾನು ಇ ಎ ಅಂತ ಕರಿತೀನಿ. ಓಕೆನಾ, ಇದು ಡೈರೆಕ್ಷನು. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಎ ಅನ್ನು ಇ ಎ ಅಂತ ಕರಿತೀನಿ. ದಿಸ್ ಇ ಎ ಈಸ್ ಗ್ರೇಟರ್ ದ್ಯಾನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಬಿ. ಯಾಕೆ ನೋಡಿ, ಇಲ್ಲಿ ಡೆನ್ಸಿಟಿ ಕಡಿಮೆ ಇದೆ, ಇಲ್ಲಿ ಡೆನ್ಸಿಟಿ ಹೆಚ್ಚಿದೆ. ಸೊ ಡೆಫಿನೆಟ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಿಸ್ ಪಾಯಿಂಟ್ ಈಸ್ ಗ್ರೇಟರ್ ದ್ಯಾನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಿಸ್ ಪಾಯಿಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಸಿ ಪಾಯಿಂಟ್ ನೋಡಿ, ಅದು ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಬಿಗಿಂದ ಜಾಸ್ತಿ ಇರುತ್ತೆ, ಹೆಚ್ಚಿರುತ್ತೆ. ಯಾಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೆನ್ಸಿಟಿ ಜಾಸ್ತಿ ಇದೆ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಜಾಸ್ತಿ ಇದೆ. ಇಲ್ಲಿ ಡೆನ್ಸಿಟಿ ಕಡಿಮೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರುತ್ತೆ. ಈ ಫಿಗರನ್ನು ಹಿಡಿದಾಗ ನಾವು ಇ ಎ ಮತ್ತು ಇ ಸಿ ಇದರ ರಿಲೇಷನ್ ಯಾವ ರೀತಿ ಇರ್ಬೋದು, ನಾವು ಡಯಾಗ್ರಾಮೆಟಿಕಲಿ ನಾವು ಈಕ್ವಲ್ ಅಂತ ಹೇಳ್ಬೋದು. ಓಕೆನಾ, ಸೊ ದಿಸ್ ಈಸ್ ದ 7th ಪ್ರಾಪರ್ಟಿ. ಏನು ಹೇಳುತ್ತೆ ನಮಗೆ, ಡೆನ್ಸಿಟಿ ಬಿಟ್ವೀನ್ ಫೀಲ್ಡ್ ಲೈನ್ಸ್ ಗಿವ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಫೀಲ್ಡ್. ಓಕೆನಾ, ವೆರಿ ಇಂಪಾರ್ಟೆಂಟ್. ಆಮೇಲೆ 8th ಪ್ರಾಪರ್ಟಿ, ನೆಕ್ಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ ಇದು, ದ ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಆಫ್ ಚಾರ್ಜ್. ಓಕೆನಾ, ಫೀಲ್ಡ್ ಲೈನ್ಸ್ ಅಂದರೆ ಸಪೋಸ್ ಹಿಯರ್ ಇಸ್ ಅ ಚಾರ್ಜ್ ಪ್ಲಸ್ ಕ್ಯೂ. ಈ ಫೀಲ್ಡ್ ಲೈನ್ ಏನಿದೆ ಅಲ್ಲ, ಈ ಚಾರ್ಜ್ ಮೇಲೆ ಚಾರ್ಜ್ ಸರ್ಫೇಸ್ ಏನಿದೆ ಅಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್. ಓಕೆನಾ, ಯಾವತ್ತು ಪರ್ಪೆಂಡಿಕ್ಯುಲರ್. ಎಷ್ಟು ಬೇಕಾದ ಲೈನ್ ಇದೆ ನೀವು, ಎವ್ರಿ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಆಗುತ್ತೆ ಆ ಚಾರ್ಜ್ ಮೇಲೆ. ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಚಾರ್ಜ್. ಸಿಂಪಲ್. ನೆಕ್ಸ್ಟ್ 9th ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್. ಓಕೆನಾ, ನೋಡಿ ಏನು ಹೇಳುತ್ತೆ ನಮ್ಮದು 9th ಪ್ರಾಪರ್ಟಿ. ದ ಟ್ಯಾಂಜೆಂಟ್ ಡ್ರಾನ್ ಆನ್ ಅ ಫೀಲ್ಡ್ ಲೈನ್ gives
direction of electric field, direction of electric field at that point, at that point. ನೋಡಿ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸಪೋಸ್ ದಿಸ್ ಈಸ್ ಅವರ್ ಫೀಲ್ಡ್, ನಮ್ಮ ಫೀಲ್ಡ್ ಈ ರೀತಿ ಇದೆ, ಫೀಲ್ಡ್ ಲೈನ್, ಫೀಲ್ಡ್ ಅಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ರೀತಿ ಇದೆ, ಡೈರೆಕ್ಷನ್ ಈ ಕಡೆ ಇದೆ ಅಂದ್ಕೊಳ್ಳೋಣ, ಓಕೆನಾ. ಈ ರೀತಿ ಡೈರೆಕ್ಷನ್ ಇದೆ. ನಮಗೆ ಅಟ್ ಪಾಯಿಂಟ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಮಗೆ ಬೇಕಾಗಿದೆ ಅಂತ ಅಂದಾಗ ನಾವೇನು ಮಾಡಬೇಕು, ಈ ಪಾಯಿಂಟಲ್ಲಿ ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. ಈ ರೀತಿ ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ ಅಟ್ ಪಾಯಿಂಟ್ ಎ ನಮಗೆ ಸಿಗುತ್ತೆ. ಇದು ಇದರ ಡೈರೆಕ್ಷನ್. ಅದೇ ರೀತಿ ಈ ಪಾಯಿಂಟಲ್ಲಿ ಪಾಯಿಂಟ್ ಬಿ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬೇಕಾದಾಗ ಈ ಪಾಯಿಂಟ್ ಮೇಲೆ ನಾವು ಮತ್ತೆ ಈ ರೀತಿ ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. ಆವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಟ್ ಪಾಯಿಂಟ್ ಬಿ ಸಿಗುತ್ತೆ. ಅದೇ ರೀತಿ ಇಲ್ಲಿ ಸಿ ಇದ್ದಾಗ ಇಲ್ಲಿಯೂ ಕೂಡ ನಾವು ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಟ್ ಪಾಯಿಂಟ್ ಸಿ ನಮಗೆ ಸಿಗುತ್ತೆ. ಸೊ ಟ್ಯಾಂಜೆಂಟ್ ಏನಿದೆಯಲ್ಲ, ಯಾವ ಪಾಯಿಂಟ್ ಮೇಲೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬೇಕು ಆ ಪಾಯಿಂಟಲ್ಲಿ ನಾವು ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಸಿಗುತ್ತದೆ. ಸೊ ದಿಸ್ ಇಸ್ ದ 9th ಪಾಯಿಂಟ್. ನೆಕ್ಸ್ಟ್ 10th ಪಾಯಿಂಟ್. ಸೊ ನೋಡಿ 10th ಪಾಯಿಂಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, IIT ಲೆವೆಲ್ ಅದು. ಸೊ ಈಚ್ ಆ್ಯಂಡ್ ಎವ್ರಿ ಸ್ಮಾಲ್ ಪಾಯಿಂಟ್ ನಾನು ಡಿಸ್ಕಸ್ ಮಾಡ್ತಿರ್ತೀನಿ ಇಲ್ಲಿ, ಅದಕ್ಕೆ ನೀವು ಥಿಯರಿ ಕ್ಲಾಸಸನ್ನು ಸ್ಕಿಪ್ ಮಾಡಬಾರ್ದು ಅನ್ನೋದು ನಾನು, ಓಕೆನಾ. ಸೊ 10th ನೋಡಿ ಏನು ಹೇಳುತ್ತೆ ನಮ್ಮ 10th ಪ್ರಾಪರ್ಟಿ. ಟೂ electric field lines can never intersect each other. ಓಕೆನಾ. ಇದನ್ನು ನಾನು ಕಾಂಟ್ರಾಡಿಕ್ಷನ್ ಮೆಥಡ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಕಾಂಟ್ರಾಡಿಕ್ಷನ್ ಏನಿದೆ, ನೆವರ್ ಇಂಟರ್ಸೆಕ್ಟ್ ಅಂತ ಹೇಳ್ತಾ ಇದೆಯಲ್ಲ. ಸೊ ನೋಡೋಣ, ಸಪೋಸ್ ಇಂಟರ್ಸೆಕ್ಟ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋಣ, ಓಕೆ. ಸೊ ಹಿಯರ್ ಈಸ್ ಫಸ್ಟ್ ಲೈನ್, ಅವರ್ ಫಸ್ಟ್ ಫೀಲ್ಡ್ ಲೈನ್, ಆ್ಯಂಡ್ ಹಿಯರ್ ಅವರ್ ಸೆಕೆಂಡ್ ಫೀಲ್ಡ್ ಲೈನ್, ಓಕೆನಾ. ಸೊ ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಆ್ಯಕ್ಚುಲಿ ನೆವರ್ ಇಂಟರ್ಸೆಕ್ಟ್, ಆ್ಯಕ್ಚುಯಲ್ ರೂಲ್ ಏನಿದೆ, ರಿಯಲಲ್ಲಿ ಯಾವತ್ತೂ ಇಂಟರ್ಸೆಕ್ಟ್ ಆಗಲ್ಲ, ಯಾವತ್ತೂ ಕ್ರಾಸ್ ಆಗಲ್ಲ. ಬಟ್ ಕ್ರಾಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಈ ಪಾಯಿಂಟ್ ಮೇಲೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಪ್ಪ ಅಂತಂದರೆ 9th ಪ್ರಾಪರ್ಟಿ ಪ್ರಕಾರ ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ ಸಿಗುತ್ತೆ, ಓಕೆನಾ. ಸೊ ಟ್ಯಾಂಜೆಂಟನ್ನು ಡ್ರಾ ಮಾಡೋಣ. ದಿಸ್ ಈಸ್ ಅವರ್ E1, ಓಕೆ. ಮತ್ತು ಎರಡನೇ ಫೀಲ್ಡ್ ಲೈನ್ಗೆ ಅದೇ ಪಾಯಿಂಟಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ಬೇಕಾದರೆ ಆವಾಗ ಮತ್ತೆ ಈ ಎಲೆಕ್ಟ್ರಿಕ್ ಲೈನ್ಸಲ್ಲಿ ಈ ಪಾಯಿಂಟ್ ಮೇಲೆ ನಾವು ಡ್ರಾ ಮಾಡ್ತೀವಿ. ದಿಸ್ ಈಸ್ ಅವರ್ E2. ನೋಡಿ, ಒಂದೇ ಪಾಯಿಂಟಲ್ಲಿ ಈ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬರ್ತಾ ಇವೆ, ವಿಚ್ ಈಸ್ ರಾಂಗ್, ವಿಚ್ ಈಸ್ ಇಂಪಾಸಿಬಲ್. ಸೊ ದಿಸ್ ಈಸ್ ದ ರೀಸನ್ ವೈ ಟೂ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ವೈ? ಬಿಕಾಸ್ ಇಫ್ ದೇ ಡೂ ಸೊ, ಅಂದರೆ ಇಫ್ ದೇ ಕ್ರಾಸ್ ಈಚ್ ಅದರ್, then at the point of intersection there will be two tangents and hence two direction of electric fields, which is impossible. ಗೊತ್ತಾಯ್ತಾ? Two electric field lines can never intersect each other, because if they do so, then at point of intersection there will be two tangents, and because of two tangents, two electric field directions. Third electric field direction is impossible. ಓಕೆನಾ. ಸೊ ಏನಾಗುತ್ತೆ ಆ್ಯಕ್ಚುಲಿ, ಏನು ಪ್ರಾಬ್ಲಮ್, ಯಾವ ರೀತಿ ಅವು ಇಂಟರ್ಸೆಕ್ಷನ್ ಅಂತೂ ಆಗಲ್ಲ. ಸೊ ಹಾಗಿದ್ರೆ ಏನಾಗುತ್ತೆ ಆ್ಯಕ್ಚುಲಿಯಲ್ಲಿ ಅದನ್ನು ನಾನು ಹೇಳ್ತೇನೆ ನೋಡಿ. ಈಗ ಸಪೋಸ್ ಹಿಯರ್ ಈಸ್ ಅ ಚಾರ್ಜ್ ಪ್ಲಸ್ ಕ್ಯೂ ಆ್ಯಂಡ್ ಹಿಯರ್ ಈಸ್ ಅನದರ್ ಚಾರ್ಜ್ ಸೇಮ್ ಪ್ಲಸ್ ಕ್ಯೂ, ಓಕೆನಾ. ಇದು ನಮ್ಮ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸು, ಲೈನ್ ಜಾಯ್ನಿಂಗು. ಓಕೆ, ಇಲ್ಲಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹೋಗಿದೆ, ಸಿಮೆಟ್ರಿಕಲಿ ಇಲ್ಲೊಂದು ಕೂಡ ಇದೆ, ಓಕೆನಾ. ಇಲ್ಲಿಂದ ಕೂಡ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಅದಕ್ಕೆ ಸಿಮೆಟ್ರಿಕಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಕಡೆ ಕೂಡ ಇರುತ್ತೆ, ಈ ಕಡೆ ಕೂಡ ಇರುತ್ತೆ, ಈ ಕಡೆನೂ ಈ ಕಡೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇವು ಹೋಗುತ್ತೆ ಇನ್ಫೈನೈಟ್ವರೆಗೆ. ಈಗ ನೋಡಿ, ಓಕೆನಾ, ಇಲ್ಲೇನಾಗುತ್ತೆ, ಡೈರೆಕ್ಷನ್ ಈ ರೀತಿ ಹೋದಾಗ, ಓಕೆನಾ, ಈ ರೀತಿ ಹೋದಾಗ ಇಲ್ಲಿ ಕ್ರಾಸ್ ಆಗಬೇಕಾಗಿತ್ತು. ಬಟ್ ಆ್ಯಕ್ಚುಲಿ ಏನಾಗುತ್ತೆ, ಅವು ರಿಪೆಲ್ ಆಗುತ್ತೆ, ರಿಪೆಲ್ ಆಗಿ ಡೈರೆಕ್ಷನ್ ಈ ಕಡೆ ಹೋಗಿಬಿಡುತ್ತೆ. ಸೊ ದಿಸ್ ಈಸ್ ದ ರೀಸನ್ ವೈ ದೇ ಡು ನಾಟ್ ಇಂಟರ್ಸೆಕ್ಟ್. ಕೆಳಗಡೆ ಕೂಡ ಅದೇ ರೀತಿ, ಓಕೆನಾ.
ಸೊ ಈ ರೀತಿ ಲೈನ್ಸ್ ಆಫ್ ಫೋರ್ಸ್ ಮೂವ್ ಆಗುತ್ತೆ. ಸೊ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಯಾಕಂದರೆ ರಿಪೆಲ್ ಆಗಿ ಹೋಗಿಬಿಡುತ್ತೆ. ಈ ರೀತಿ ಡೈರೆಕ್ಷನನ್ನು ಚೇಂಜ್ ಮಾಡ್ಕೋತೇವೆ. ಸೊ ದಿಸ್ ಈಸ್ ದ 10th ಪಾಯಿಂಟ್. ಸೊ ಈಗ ಇದರ ಮೇಲೇ ಇನ್ನೊಂದು ಪಾಯಿಂಟ್ ಬರುತ್ತೆ ನೋಡಿ, 11th ಪಾಯಿಂಟ್ ಏನಿದೆ, ಫೀಲ್ಡ್ ಲೈನ್ಸ್ repelled by positive charge and attracted by negative charge. ಸೊ ನೋಡಿ, ಸಪೋಸ್ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿಂದ ಒಂದು ಫೀಲ್ಡ್ ಲೈನ್ ಬರ್ತಾ ಇದೆ ಅಂತಂದರೆ ಇಲ್ಲಿ ಬಂದು ಈ ರೀತಿ ರಿಪೆಲ್ ಆಗಿ ಹೋಗಿಬಿಡುತ್ತೆ. ಅದೇ ರೀತಿ ಇಲ್ಲಿಂದ ಒಂದು ಲೈನ್ ಬರ್ತಾ ಇದ್ದಾಗ ಇಲ್ಲಿ ಬಂದು ಈ ರೀತಿ ರಿಪೆಲ್ ಆಗಿ ಹೋಗಿಬಿಡುತ್ತೆ. ಓಕೆನಾ? ಸೊ ಫೀಲ್ಡ್ ಲೈನ್ಸ್ ರಿಪೆಲ್ಡ್ ಬೈ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಅಟ್ರಾಕ್ಟೆಡ್ ಬೈ ನೆಗೆಟಿವ್ ಚಾರ್ಜ್. ಅದೇ ರೀತಿ ನೆಗೆಟಿವ್ ಚಾರ್ಜ್ ಇದ್ದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ಫೀಲ್ಡ್ ಲೈನ್ ಬಂದು ಇದಕ್ಕೆ ಟಚ್ ಆಗಿಬಿಡುತ್ತೆ, ಇಲ್ಲಿಂದ ಫೀಲ್ಡ್ ಲೈನ್ ಬಂದು ಈ ರೀತಿ ಟಚ್ ಆಗಿಬಿಡುತ್ತೆ. ಸೊ ಅಟ್ರಾಕ್ಟೆಡ್ ಬೈ ನೆಗೆಟಿವ್ ಚಾರ್ಜ್, ರಿಪೆಲ್ಡ್ ಬೈ ಪಾಸಿಟಿವ್ ಚಾರ್ಜ್. ಓಕೆನಾ? ಸೊ ಇನ್ನೊಂದು 3-4 ಪಾಯಿಂಟನ್ನು ಡಿಸ್ಕಸ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ 12th ಪ್ರಾಪರ್ಟಿ ಏನು ಹೇಳುತ್ತೆ? 12th ಪ್ರಾಪರ್ಟಿ ನೋಡಿ, ಪ್ಯಾರಲಲ್ ಸ್ಟ್ರೈಟ್ equispaced field lines represents uniform electric field. ಸೊ ನೋಡಿ, ಡಯಾಗ್ರಾಮ್ ನೋಡಿ, ಸೊ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡು ನೋಡಿ, ಲೈನ್ಸು ಪ್ಯಾರಲಲ್ ಇವೆ, ಸ್ಟ್ರೈಟ್ ಇವೆ, ಅದಾದಮೇಲೆ ಸ್ಪೇಸ್ ನೋಡಿ ಇಕ್ವಿ ಸ್ಪೇಸ್ ಇರಬೇಕು. ಇಂಥ ಟೈಮಲ್ಲಿ ಸಪೋಸ್ ದಿಸ್ ಈಸ್ ಪಾಯಿಂಟ್ ಎ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಬಿ, ಹಿಯರ್ ಇಸ್ ಅ ಪಾಯಿಂಟ್ ಸಿ. ಇಂಥ ಟೈಮಲ್ಲಿ ಇ ಎ ಇಸ್ ಈಕ್ವಲ್ ಟು ಇ ಬಿ ಇಸ್ ಈಕ್ವಲ್ ಟು ಇ ಸಿ ಇರುತ್ತದೆ. ಓಕೆನಾ? ದಿಸ್ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೆ ಕಾಂಟ್ರಡಿಕ್ಷನ್ ನೋಡಿ, ಇದು ಕೂಡ ಎಲೆಕ್ಟ್ರಿಕ್ ಫೀಲ್ಡೇ, ಬಟ್ ದಿಸ್ ಈಸ್ ನಾನ್ ಯೂನಿಫಾರ್ಮ್. ಓಕೆನಾ? ನಾನ್ ಯೂನಿಫಾರ್ಮ್. ಇಂಥ ಕೇಸಲ್ಲಿ ಈ ಸೈಡು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಆಮೇಲೆ ಇಲ್ಲಿ ನೋಡಿ ಗ್ಯಾಪ್ ಜಾಸ್ತಿ ಇದೆಯಲ್ಲ, ಡೆನ್ಸಿಟಿ ಜಾಸ್ತಿ ಇದೆಯಲ್ಲ ಇಲ್ಲಿ, ಸೊ ಇಲ್ಲಿ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ನೋಡಿ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು, ಯಾವುದು ಪಾಯಿಂಟ್ ಮಿಸ್ ಆಗಬಾರ್ದು. ಓಕೆನಾ? ಎಲ್ಲ ಪಾಯಿಂಟ್ ಡಿಸ್ಕಸ್ ಆಗಬೇಕು, ಅದಕ್ಕೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 13th ಪಾಯಿಂಟ್ ಏನು ಹೇಳ್ತೀನಿ ನೋಡಿ, ಇನ್ನೂ ಡೈಪೋಲ್ ಇದೆ. ಯೂನಿಫಾರ್ಮ್ ಫೀಲ್ಡಲ್ಲಿ ಡೈಪೋಲ್ ಬಗ್ಗೆ ಕಲಿಬೇಕು ನಾವು ಇನ್ನೂ ಮುಂದೆ. ಸೊ ಎವ್ರಿ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 13th ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ, ಅಂಡರ್ electrostatic condition electric field inside a conductor. ನೋಡಿ, ಕಂಡಕ್ಟರ್ ಅಂತ ಹೇಳ್ತಾ ಇದ್ದೀನಿ, ಎಲ್ಲಿ ಬೇಕಾದಲ್ಲ, ಇನ್ಸೈಡ್ ಅ ಕಂಡಕ್ಟರ್ ಈಸ್ ಆಬ್ಸೆಂಟ್. ಅಂದರೆ ನೋಡಿ, ಸಪೋಸ್ ಹಿಯರ್ ಈಸ್ ಅ ಕಂಡಕ್ಟರ್, ಈ ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ 0 ಇರಬೇಕು. ನಾಟ್ ಆಲ್ವೇಸ್, ಓನ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಕಂಡೀಷನ್ ಒಳಗೆ ಇದ್ದಾಗ ಮಾತ್ರ. ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಕಂಡೀಷನ್ ಅಂದರೆ ಚಾರ್ಜ್ದು ಮೋಷನು ಇರಲ್ಲ, ನೋ ಮೋಷನ್ ಆಫ್ ಚಾರ್ಜ್. ಇಂಥ ಕಂಡೀಷನ್ನಲ್ಲಿ ಮಾತ್ರ ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರಲ್ಲ ನೋಡಿ, ಕಾಂಟ್ರಾಡಿಕ್ಷನ್ ತೊಗೊತೀನಿ ನಾನು. ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ಕೊಳ್ಳೋಣ, ಸಿಯರ್. ಓಕೆ, ಇದೊಂದು ಕಂಡಕ್ಟರ್ ಇದೆ, ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಸೊ ನೋಡಿ, ಕಂಡಕ್ಟ್ರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಾ?
ಓಕೆ, ಇಲೆಕ್ಟ್ರಾನ್ಸ್ ಇದ್ದ ಮೇಲೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎಲೆಕ್ಟ್ರಾನ್ಸ್ ಮೇಲೆ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ. ಯಾವ ಫೋರ್ಸು? ಎಫ್ ಈಸ್ ಈಕ್ವಲ್ ಟು ಕ್ಯೂ ಇ. ಕ್ಯೂ ಬದಲಾಗಿ ಚಾರ್ಜ್ ಇ, ಎಲೆಕ್ಟ್ರಾನ್ ಚಾರ್ಜ್ ಇ ಅಂತ ತೊಗೋತೀನಿ ನಾನು. ಓಕೆ, ಈ ಫೋರ್ಸ್ ಡೈರೆಕ್ಷನ್ನು ಹೇಳಿದೆ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಗೆಟಿವ್ ಚಾರ್ಜ್ ಇತ್ತಂದರೆ ಅದರ ಮೇಲೆ ಆ್ಯಕ್ಟ್ ಆಗೋ ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಆ್ಯಕ್ಟ್ ಆಗಿದೆಯಲ್ಲ ಅದರ ಅಪೋಸಿಟ್ ಆ್ಯಕ್ಟ್ ಆಗುತ್ತೆ. ಸಪೋಸ್ ಪಾಸಿಟಿವ್ ಇತ್ತಂದರೆ ಯಾವ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದೆ ಫೋರ್ಸ್ ಕೂಡ ಅದೇ ಡೈರೆಕ್ಷನ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಈಗ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ಸೊ ಇದ್ರ ಮೇಲೆ ಆಗುವಂಥ ಈ ಫೋರ್ಸ್ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಓಕೆನಾ? ನೋಡಿ, ಕಂಡಕ್ಟ್ರಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತವೆ. ಓಕೆ, ಬಟ್ ಮೂವ್ಮೆಂಟು ಜಿಗ್ಜಾಗ್ ಇರುತ್ತೆ. ಬಟ್ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ಲ ಇಲ್ಲಿ, ಆ ಟೈಮಲ್ಲಿ ಫೋರ್ಸ್ ಅಪ್ಲೈ ಆದ ಕಾರಣ ಎಲ್ಲ ಎಲೆಕ್ಟ್ರಾನ್ಗಳು ಜಿಗ್ಜಾಗ್ ಮೋಷನ್ನಲ್ಲಿರುವಂಥ ಎಲ್ಲ ಎಲೆಕ್ಟ್ರಾನ್ಗಳು ಈಗ ಈ ಡೈರೆಕ್ಷನಲ್ಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಥ ಟೈಮಲ್ಲಿ ಯಾವಾಗ ಎಲೆಕ್ಟ್ರಾನ್ ಮೂವ್ ಆಗುತ್ತಲ್ಲ, ಸೊ ದೇರ್ ಎಕ್ಸಿಸ್ಟ್ ಕರೆಂಟ್ ಅನ್ನಲ್ಲ, ಈ ಕಾನ್ಸೆಪ್ಟ್ ಇದೆಲ್ಲ ಕರೆಂಟ್ದು, ಅದನ್ನು ಎಲ್ಲಿ ಓದ್ತೀವಿ ನಾವು? ಎಲೆಕ್ಟ್ರೋ ಡೈನಾಮಿಕ್ಸಲ್ಲಿ ಓದ್ತೀವಿ ನಾವು. ಬಟ್ ಕಂಡೀಷನ್ ಏನಿದೆ ನಮಗೆ? ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಓಕೆನಾ? ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನೋ ಮೋಷನ್ ಆಫ್ ಚಾರ್ಜ್, ಬಟ್ ಎಲೆಕ್ಟ್ರೋ ಡೈನಾಮಿಕ್ಸಲ್ಲಿ ಚಾರ್ಜ್ ಮೂವ್ ಆಗುತ್ತೆ, ಎಲೆಕ್ಟ್ರಾನ್ ಮೂವ್ ಆಗುತ್ತೆ, ಕರೆಂಟ್ ಆಗುತ್ತೆ. ಸೊ ದಿಸ್ ಈಸ್ ರಾಂಗ್. ಓಕೆನಾ? ಸೊ ಎಲೆಕ್ಟ್ರಿಕ್ ಕಂಡೀಷನ್ ಅಂಡರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಕಂಡೀಷನಲ್ಲಿ ಮಾತ್ರ ಇನ್ಸೈಡ್ ಎ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಈ ಕೇಸಲ್ಲಿ ಇದು ಎಲೆಕ್ಟ್ರೋ ಡೈನಾಮಿಕ್ ಕಂಡೀಷನು. ಓಕೆ, ಸೊ ದ್ಯಾಟ್ಸ್ ದ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಪಾಯಿಂಟ್ 14th ಏನು ಇರುತ್ತೆ ನಮಗೆ? 14th ಪಾಯಿಂಟ್ ಅಂದರೆ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ perpendicular to surface of charge ಅಲ್ಲ, ಸರ್ಫೇಸ್ ಆಫ್ ಅ ಕಂಡಕ್ಟರ್. ನೋಡಿ, ಯೂಶ್ವಲಿ ಕಂಡಕ್ಟರ್ ಮೇಲೆ ನಾವು ಫೀಲ್ಡ್ಸ್ ಲೈನನ್ನು ಡ್ರಾ ಮಾಡಲ್ಲ. ಬಟ್ ಸಪೋಸ್ ಡ್ರಾ ಮಾಡಿದ್ರೆ ಫೀಲ್ಡ್ ಲೈನ್ಸ್ ಈ ರೀತಿ ನಾವು ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಆಫ್ ದ ಕಂಡಕ್ಟರ್ ನಾವು ಡ್ರಾ ಮಾಡಬೇಕು. ಓಕೆನಾ? ಈ ರೀತಿ ಡ್ರಾ ಮಾಡಬಾರ್ದು. ನೋಡಿ, ಈ ರೀತಿ ಕಂಡಕ್ಟರ್ ಇದ್ದಾಗ ಲೈನ್ ಫೀಲ್ಡ್ ಈ ರೀತಿ ಟೀಟಾ ಆ್ಯಂಗಲ್ ಮೇಲೆ ಹೋಗುತ್ತೆ ಅಂತ ನಾವು ದಿಸ್ ಈಸ್ ಇಂಪಾಸಿಬಲ್. ಓಕೆನಾ? ದಿಸ್ ಈಸ್ ಪಾಸಿಬಲ್. ಲೈನ್ಸ್ ಲೈನ್ಸ್ ಇಲ್ಲ ಅಂದರೆ ಓಕೆ, ಬಟ್ ಸಪೋಸ್ ಲೈನ್ಸ್ ಡ್ರಾ ಮಾಡಿದರೆ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಆಫ್ ಅ ಕಂಡಕ್ಟರ್. ನೆಸೆಸರಿ ಎಲ್ಲ ಡ್ರಾ ಮಾಡೋದು, ಸಪೋಸ್ ಮಾಡಿದರೆ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಆಫ್ ದ ಕಂಡಕ್ಟರ್ ಈ ರೀತಿ ಇರಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ 15th ಮೋಸ್ಟ್ ಇಂಪಾರ್ಟೆಂಟ್, ಆಮೇಲೆ ಬೆಸ್ಟ್ ಕಾನ್ಸೆಪ್ಟು. ಅದಕ್ಕೆ ಏನಂತ ಕರಿತೀವಿ ನಾವು? ನಿಯರ್ ಆ್ಯಂಡ್ ಫಾರ್ ಫೀಲ್ಡ್ಸ್. ನಿಯರ್ ಆ್ಯಂಡ್ ಫಾರ್ ಫೀಲ್ಡ್ಸ್. ಸೊ ನೋಡಿ, ಏನಾಗುತ್ತೆ ಇಲ್ಲಿದೆ ನಮ್ಮದು +2q ಚಾರ್ಜು. ಓಕೆ, ಆಮೇಲೆ ಇಲ್ಲಿದೆ ನಮ್ಮದು -q ಚಾರ್ಜ್. ಇದು ಲೈನ್ ಜಾಯ್ನಿಂಗ್ ಆಫ್ ದೀಸ್ 2 ಚಾರ್ಜಸ್ಸು. ಆಮೇಲೆ ಇದು ಜಸ್ಟ್ ಫಾರ್ ರೆಫರೆನ್ಸ್ಗೆ ಡ್ರಾ ಮಾಡಿದ್ದೀನಿ. ಓಕೆನಾ? ಜಸ್ಟ್ ಫಾರ್ ರೆಫರೆನ್ಸ್. ಹೀಗಿದ್ದಾಗ ನೋಡಿ, -q ಚಾರ್ಜ್ ಮೇಲೆ ನಾವು ಸಪೋಸ್ 4 ಫೀಲ್ಡನ್ನು ಲೈನ್ಸನ್ನು ಡ್ರಾ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ನೆಗೆಟಿವ್ ಚಾರ್ಜ್ ಇದೆ, ಡೈರೆಕ್ಷನ್ ಇನ್ವರ್ಡು, ರೈಟ್? ಓಕೆ, ಇದರ ಮೇಲೆ 4 ಇದೆ. ಚಾರ್ಜ್ ಕ್ಯೂ ಮೇಲೆ ಮೈನಸ್ ಬಿಡಿ, ಚಾರ್ಜ್ ಕ್ಯೂ ಮೇಲೆ 4 ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದರೆ ಇದಕ್ಕಿಂತ ಡಬಲ್ ವ್ಯಾಲ್ಯೂ ಅಂತ ಚಾರ್ಜ್ ಇದೆ ಇಲ್ಲಿ. ಸೊ ಏನು ಹೇಳಿದಲ್ಲ ಆಗಲ್ಲ ನಾನು, ಮ್ಯಾಗ್ನಿಟ್ಯೂಡು ನಂಬರ್ ಆಫ್ ಲೈನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಅಂತ. ಸೊ ಇಲ್ಲಿ ಇದರ ಪ್ರಕಾರ 8 ಲೈನೆಲ್ಲ ನಾವು ಎಳಿಬೇಕು. ಯಾವ ರೀತಿ ಎಳಿಬೇಕು? ಇಲ್ಲಿ ಒಂದು ಕ್ವಾಡ್ರಂಟಲ್ಲಿ 1 ಲೈನ್ ಇದೆ ಅಲ್ಲ, ಸೊ ಇಲ್ಲಿ ಒಂದು ಕ್ವಾಡ್ರಂಟಲ್ಲಿ 2 ಲೈನ್ ಎಳಿಬೇಕು ನಾವು ಅಷ್ಟೇ. ಓಕೆ, 2 ಲೈನ್ಸನ್ನು ಎಳಿಬೇಕು. ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು. ನೋಡಿ, ಲೈನ್ ಎಳೆಯುವಾಗ ನೆನಪಿರಲಿ, ಲೈನ್ಸ್ ಆರ್ ಸಿಮೆಟ್ರಿಕಲ್. ಓಕೆನಾ? ಇದು ಪಾಸಿಟಿವ್ ಚಾರ್ಜ್ ಇದ್ದ ಕಾರಣ ನಮ್ಮ ಡೈರೆಕ್ಷನು ಔಟ್ವರ್ಡ್ ಇರುತ್ತೆ. ಇಲ್ಲಿ ಸ್ವಲ್ಪ ಇಲ್ಲಿ ಲೈನ್ಸ್ ಸಿಮೆಟ್ರಿಕ್ ಆಗಿಲ್ಲ, ಬಟ್ ಸಿಮೆಟ್ರಿಕ್ ಇರಬೇಕು ಅದು. ಓಕೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀವು. ಔಟ್ವರ್ಡ್ ಡೈರೆಕ್ಷನ್. ಹೀಗಿದ್ದಾಗ ನೋಡಿ, ಈ ಚಾರ್ಜ್ ಏನಿದೆಯಲ್ಲ, ಈ ಲೈನು ಇಲ್ಲಿಗೆ ಬಂದು ಜಾಯಿನ್ ಆಗುತ್ತೆ.
ಇದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಯಿತು. ಪಾಸಿಟಿವ್ ಚಾರ್ಜಿಂದ ಇನಿಷಿಯೇಟ್ ಆಗಿ ನೆಗೆಟಿವ್ ಚಾರ್ಜಿಗೆ ಎಂಡ್ ಆಗಬೇಕು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಬಂತು. ಓಕೆ, ಇದು ಸಿಮೆಟ್ರಿಕ್ ಆಗಿರಬೇಕು ನೋಡಿ. ಆ್ಯಕ್ಚುಲಿ ಡಯಾಗ್ರಾಮ್ ಈ ರೀತಿ ಆಗಬೇಕಿದು. ಇದು ಕರೆಕ್ಟ್ ಎಕ್ಸಾಕ್ಟ್ ಸಿಮೆಟ್ರಿಕ್ ಆಗಬೇಕು. ಓಕೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಡಯಾಗ್ರಾಮ್ ವೇರಿಯೇಷನ್ ಆಗಿದೆ. ಅದಾದ ಮೇಲೆ ಈ ಚಾರ್ಜು ಈ ಫೀಲ್ಡ್ ಲೈನು ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ. ಈ ಫೀಲ್ಡ್ ಲೈನು ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ. ಡೈರೆಕ್ಷನ್ ಈ ಕಡೆ. ಸೊ ಇದೆಲ್ಲ ಯಾವಾಗುತ್ತೆ? ನಿಯರಿಂದ ನೋಡಿದಾಗ, ನಿಯರ್ ಡಿಸ್ಟೆನ್ಸಲ್ಲಿ. ಮತ್ತು ಈ ಚಾರ್ಜ್ ಏನಿದೆ, ಈ ಚಾರ್ಜ್ ಹಾಗೆ ಉಳಿದಿದೆಯಲ್ಲ, ಇವತ್ತರನ್ನ ಏನು ಮಾಡಬೇಕು? ಸೊ ನೀವು ಕೂಡ ಇದೇ ರೀತಿ ಜಾಯ್ನ್ ಮಾಡೋಕ್ಕೆ ಬರುತ್ತಾ? ವೆಲ್, ಹಾಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, ಫಾರ್ ಫೀಲ್ಡ್ ಮತ್ತು ನಿಯರ್ ಫೀಲ್ಡ್ ಅನ್ನೋ ಕಾನ್ಸೆಪ್ಟನ್ನು ನಾವು ಡೆವಲಪ್ ಮಾಡ್ಕೊಂಡ್ವಿ. ಸೊ ಈಗ ನೋಡಿ, ನಿಯರಿಂದ ನೋಡಿದಾಗ ನಮಗೆ 2q ಚಾರ್ಜು -q ಚಾರ್ಜು ಸಪ್ರೇಟ್ ಇದೆ, ಡಿಸ್ಟೆನ್ಸ್ ಇದೆ. ಈ ರೀತಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಲ್ಲಿ ಚಾರ್ಜ್ ಇದೆ. ಆಮೇಲೆ ನಾವು ಫೀಲ್ಡ್ ಲೈನ್ಸ್ ಹೇಳಿದ್ವಿ, ಆಮೇಲೆ ಅವನ್ನ ಜಾಯ್ನ್ ಮಾಡಿದ್ವಿ. ಬಟ್ ಫಾರ್ ಡಿಸ್ಟೆನ್ಸಲ್ಲಿ ನೋಡಿದಂಗೆ, ತುಂಬ ಫಾರ್ ಡಿಸ್ಟೆನ್ಸಿಂದ ನೋಡಿ, ಸಪೋಸ್ ಇಲ್ಲಿ ಬರಿತೀನಿ, ಫಾರ್ ಡಿಸ್ಟೆನ್ಸ್. ಇಲ್ಲಿಂದ ಈ ಚಾರ್ಜನ್ನು ನೋಡಿದಾಗ ಈ ಎರಡು ಚಾರ್ಜ್ ಕೂಡಿ ಕೇವಲ ಒಂದು ಸಿಸ್ಟಮ್ ಥರ ಕಾಣುತ್ತೆ. ಓಕೆ, ಜಸ್ಟ್ ಆ್ಯಕ್ಟ್ಸ್ ಲೈಕ್ ಅ ಸಿಸ್ಟಮ್. ಈ ಸಿಸ್ಟಮಲ್ಲಿ ಒಂದು +2q ಚಾರ್ಜ್ ಇದೆ, ಒಂದು -q ಚಾರ್ಜ್ ಇದೆ. ರಿಸಲ್ಟೆಂಟ್ ಏನಾಗುತ್ತೆ? +q ಆಗುತ್ತೆ. ದಿಸ್ ಈಸ್ ರಿಸಲ್ಟೆಂಟ್. +2q -q +q. ಓಕೆನಾ? ಸೊ ರಿಸಲ್ಟೆಂಟ್ ಚಾರ್ಜ್ ಏನಿದೆ? +q ಇದೆ. +q ಅಂದರೆ ಯಾವ ರೀತಿ ಇರುತ್ತೆ? +q ಈ ರೀತಿ ಆಗಬೇಕು. ಬಟ್ ಈ ರೀತಿ ಕಾಣ್ತಾ ಇದೆ. ಇದು ಈ ರೀತಿ 4 ಚಾರ್ಜ್ ಇಲ್ಲ. ಈ ಕೇವಲ ಒಂದು ಸೈಡೇ 4 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾ ಇವೆ. ಬಟ್ ಈ ರೀತಿ ಸಿಮೆಟ್ರಿಕಲಿ ಬರ್ತಾ ಇಲ್ಲ. ಓಕೆನಾ? ಸೊ ಆವಾಗ ನಾವೇನು ಮಾಡಬೇಕು? ಆ್ಯಕ್ಚುಲಿ ಫಾರ್ ಡಿಸ್ಟೆನ್ಸಲ್ಲಿ ನೋಡಿದಾಗ ಏನಿದು +q ಚಾರ್ಜ್ ಥರ ಬಿಹೇವ್ ಮಾಡುತ್ತಲ್ಲ. ಯಾಕೆ ಮಾಡುತ್ತೆಪ್ಪ ಅಂತಂದರೆ, ಈ ಚಾರ್ಜ್ ಕೂಡ ಮೂವ್ ಆಗುತ್ತೆ. ಬಟ್ ಯಾವ ರೀತಿ ಮೂವ್ ಆಗುತ್ತೆ? ಈ ರೀತಿ ಬಂದು ಈ ರೀತಿ ಹೊರಗೋಗುತ್ತೆ. ಅದೇ ರೀತಿ ಈ ಫೀಲ್ಡ್ ಲೈನು ಈ ರೀತಿ ಬಂದು ಹೀಗೆ ಹೊರಗೋಗುತ್ತೆ. ಡೈರೆಕ್ಷನ್ ಈ ಕಡೆ. ಓಕೆನಾ? ಸೊ ಇದನ್ನು ನಾನು ಹೇಳಿದೆ, ಸಿಸ್ಟಮ್ ಥರ ವರ್ಕ್ ಮಾಡುತ್ತೆ. ಯಾವ ರೀತಿ ಸಿಸ್ಟಮ್ ಆಗುತ್ತೆ ನೋಡಿ. ಈ ರೀತಿ ಒಂದು ಸಿಸ್ಟಮ್ ಆಗುತ್ತೆ. ಈ ರೀತಿ ಸಿಸ್ಟಮ್ ಆದಾಗ ನೋಡಿ, ಈಗ ಇದು ಒಂದು ಲೈನು, ಇದು ಒಂದು ಲೈನು, ಇದು ಒಂದು ಲೈನು, ಇದು ಒಂದು ಲೈನು. ಸೊ ಈಗ ನೋಡಿ, ಇದೆಲ್ಲ ಈ ಸಿಸ್ಟಮನ್ನು ಕೇವಲ ನಾವು +q ಅಂತ ಬರೆದಾಗ, ಇದು ಅದರ ಸರೌಂಡಿಂಗ್ ಇರುವಂಥ ಈಗ ಕಾಣ್ತಾ ಇದೆ. ಒಂದು ಲೈನ್ ಈ ಕಡೆ ಹೋಗ್ತಾ ಇದೆ, ದಿಸ್ ಈಸ್ ಓಕೆ. ಒಂದು ಲೈನ್ ಈ ಕಡೆ ಬರ್ತಾ ಇದೆ, ದಿಸ್ ಈಸ್ ಲೈನ್. ಇವು 2 ಲೈನ್ ಈ ಕಡೆ. ಸೊ ದಿಸ್ ಈಸ್ ಹೌ ನಿಯರ್ ಆ್ಯಂಡ್ ಫಾರ್ ಫೀಲ್ಡ್ಸ್ ಕಾನ್ಸೆಪ್ಟ್ ಆರ್ ಡೆವಲಪ್ಡ್. ಓಕೆನಾ? ಸೊ ಈ ರೀತಿ +q ರಿಸಲ್ಟೆಂಟ್ ಚಾರ್ಜ್ದು 4 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ ಇನ್ ಔಟ್ವರ್ಡ್ ಡೈರೆಕ್ಷನ್. ಓಕೆನಾ? ಲೈನ್ಸು ಸಿಮೆಟ್ರಿಕ್ ಅಬೌಟ್ ಚಾರ್ಜ್, ಅದು ಇಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ. ಓಕೆನಾ? ಸೊ ದೀಸ್ ಆರ್ ದ 15 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ಇಲ್ಲಿಗೆ ಇದು ನಮ್ಮ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಯಿತು. ಥಿಯರಿಟಿಕಲಿ ಏನೇನು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಬೇಕಿತ್ತಲ್ಲ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್, ಇಂಪಾರ್ಟೆಂಟ್ ಫಾರ್ ನಿಮ್ಮ ಕಾಂಪಿಟೇಟಿವ್ ಏನಿದೆಯಲ್ಲ, IIT, JEE, NET, NEET ಎಲ್ಲದಕ್ಕೂ ಏನೇನು ಯೂಸ್ ಇದೆ ಎಲ್ಲ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೇ ಪ್ರಾಬ್ಲಮ್ಸನ್ನು ಸಾಲ್ವ್ ನೋಡೋಣ. IITಗೋಸ್ಕರ ಸಾಲ್ವ್ ಮಾಡೋಣ ಅಥವಾ ಬೋರ್ಡ್ ಎಕ್ಸಾಮ್ಗೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬೇಸ್ ಮೇಲೆ ಪ್ರಾಬ್ಲಮನ್ನು ನೋಡೋಣ. ಸೊ ಓಕೆ, ವ್ರ್ಯಾಪಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಸೊ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಪ್ರಾಪರ್ಟಿ ಮೇಲೆ 15 ಪ್ರಾಪರ್ಟಿಯನ್ನು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.